ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ನಿಮಿತ್ತ ಮತ್ತು ನಿರ್ವಾಣ. ನಿಮಿತ್ತ ಅಂತಂದ್ರೆ ಏನು? ನಿಮಿತ್ತ ಅಂತಂದ್ರೆ ಸಾಧನ ಅಂತ. ನಿಮಿತ್ತ ಅಂದ್ರೆ ಏನು? ಸಾಧನ. ಸಾಧನ ಜಡ ಇರತ್ತೋ ಚೈತನ್ಯವಾಗಿರ್ತದೋ? ಜಡ. ಜಡ ಅಲ್ವಾ? ಇವಾಗ ನಾನು ಮಾತಾಡ್ತಿದ್ದೇನೆ, ಮೈಕಿನ ಮೂಲಕ ನಿಮ್ಗೆ ಕೇಳ್ತಾ ಇದೆ, ಕಂಪ್ಯೂಟರ್ ಮೂಲಕ ನಿಮ್ಗೆ ಹೋಗ್ಬಿಟ್ಟು ತಲುಪ್ತಾ ಇದೆ, ಹೌದಲ್ವೋ? ಅವಾಗ ಇದೇನಿದೆ? ಇದು ಸಾಧನ, ಇದು ನಿಮಿತ್ತ, ಒಂದು ಇನ್ಸ್ಟ್ರೂಮೆಂಟ್. ಆದ್ರೆ ಮಾತನಾಡ್ತಾ ಇರೋದು ಯಾರು? ಮುಖ ಅಲ್ವಾ? ಹೌದು ಅಲ್ಲ? ಮುಖ. ಮುಖ ಅಲ್ಲ, ಆತ್ಮ. ಮಾತಾಡ್ತಿರೋದು ಯಾರು? ಆತ್ಮ ಮಾತಾಡ್ತೀವಿ. ಆತ್ಮ. ಮುಖನೂ ಒಂದು ಸಾಧನನೇ, ನಿಮಿತ್ತ ಅಷ್ಟೇ ಅಲ್ವಾ? ಮನಸ್ಸು ಬುದ್ಧಿನೂ ಕೂಡ ಸಾಧನನೇ. ಯಾಕಂದ್ರೆ ಮನಸ್ಸು ಬುದ್ಧಿಯ ಮೂಲಕ ಯೋಚನೆ ಮಾಡೋದು, ನಿರ್ಣಯ ಮಾಡೋದು ಯಾರು? ಆತ್ಮ. ಅಲ್ವಾ? ವೆಹಿಕಲ್ ಹೋಗ್ತಾ ಇರ್ತದೆ, ಬ್ರೇಕ್ ಏನು ಸಾಧನ ಅಷ್ಟೇ, ಬ್ರೇಕ್ ಹಾಕ್ಬೇಕು ಬಿಡ್ಬೇಕು, ನಿರ್ಣಯ ಮಾಡೋದು ಯಾರು? ಮನುಷ್ಯ. ವ್ಯಕ್ತಿ ಅಲ್ವಾ? ಹಾಗೇನೆ ನಿಮಿತ್ತ ಅಂತಂದ್ರೇನು? ನಾನು ಯಾವುದೇ ಕರ್ಮವನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ, ವಿಶೇಷವಾಗಿ ಈಶ್ವರೀಯ ಸೇವೆಯ ಸಂದರ್ಭದಲ್ಲಿ, ಅವಾಗ ಈಶ್ವರೀಯ ಸೇವೆಯ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಭಗವಂತನ ಕೈಯಲ್ಲಿ ಒಂದು ಸಾಧನ ಅಂತ ತಿಳಿದುಕೊಂಡಾಗ, ನಿಮ್ಮ ತನುನೇ ಇರಬಹುದು, ನಿಮ್ಮ ಮನಸ್ಸೇ ಇರಬಹುದು, ಅದು ಧನನೇ ಇರಬಹುದು, ಕೇವಲ ಆ ಸಾಧನವನ್ನ ಅವರ ಕೈಯಲ್ಲಿ ಕೊಟ್ಟರೆ ಮುಗೀತು. ಮುಂದೆ ಆ ಸಾಧನವನ್ನು ಯಾರು ಉಪಯೋಗ ಮಾಡ್ಕೊಳ್ಬೇಕು? ಭಗವಂತ. ಆ ರೀತಿಯಲ್ಲಿ ಈಶ್ವರೀಯ ಕಾರ್ಯಕ್ಕೆ, ಸೇವೆಗೆ ಭಗವಂತ ನಿಮ್ಮ ಆತ್ಮನನ್ನ ಸಹಿತ, ನಿಮ್ಮ ತನುಮನ ಧನವನ್ನ, ಸಮಯ ಸಂಕಲ್ಪವನ್ನ ಉಪಯೋಗ ಮಾಡಿಕೊಂಡರೆ ಈಶ್ವರನ ಕಾರ್ಯಕ್ಕೆ ನೀವೇನಾಗ್ತೀರಿ? ನಿಮಿತ್ತರಾಗ್ತೀರಿ. ಭಗವಂತನಿಗೆ ಆ ಕಾರ್ಯವನ್ನ ಮಾಡಲಿಕ್ಕೆ 850 ಕೋಟಿ ಆಯ್ಕೆಗಳಿದ್ದಾವೆ. ಎಷ್ಟಿದಾವೆ? 850 ಕೋಟಿ ಮನುಷ್ಯ ಆಯ್ಕೆ ಇದೆ. ಅದು ನಮಗೆ ಆಯ್ಕೆ ಇಲ್ಲ ಆತ್ಮೀಯರೇ. ಅವರು ಯಾರನ್ನ ಬೇಕಾದರೂ ಉಪಯೋಗ ಮಾಡಿಕೊಳ್ಳಬಹುದು. ಆದರೆ ಯಾರು ನಿಮಿತ್ತ ಭಾವದಲ್ಲಿ ಇರ್ತಾರೋ, ನಿಸ್ವಾರ್ಥ ಭಾವದಲ್ಲಿ ಇರ್ತಾರೋ, ಅವರನ್ನ ಭಗವಂತ ಪುನಃ ಪುನಃ ಉಪಯೋಗ ಮಾಡಿಕೊಳ್ತಾರೆ. ಸರಿ, ನೀವು ಕೇಳಬಹುದು, ಅಣ್ಣವರ ನಿಮಿತ್ತ ಭಾವ ಇಲ್ಲ ಅಂತ ಹೆಂಗಿರ್ತದೆ? ಹೆಂಗಿರುತ್ತೆ ಅಂತಂದ್ರೆ, ನಾನು ಬಾಬನ ಹತ್ರ ಶಕ್ತಿ ತಗೊಂಡೆ, ನಾನು ವಿಶ್ವಕ್ಕೆ ಕೊಡ್ತಾ ಇದ್ದೇನೆ. ನಿಮಿತ್ತ ಭಾವ ಹೌದು ಅಲ್ವೋ? ಹೆಂಗ ಹೌದು? ನಾನು ಅಂತ ಬಂದ್ಬಿಡ್ತನಲ್ಲ, ನಾನು ತಗೊಳ್ತಾ ಇದ್ದೇನೆ, ನಾನು ಕೊಡ್ತಾ ಇದ್ದೇನೆ, ನಾನು ಅಂತ ಬಂದಾಗ ಅಲ್ಲಿ ನಿಮಿತ್ತ ಭಾವ ಬಂದಿಲ್ಲ. ಯಾಕಂದ್ರೆ ಆ ಕರ್ಮದಲ್ಲಿ ನಾನು ಪ್ರವೇಶ ಮಾಡಿದ್ನಲ್ಲ ಅಲ್ವಾ? ಆವಾಗ ನನ್ನ ಇಂಟರ್ಫಿಯರೆನ್ಸ್ ಇದೆಯಲ್ವಾ? ಈಗ ಮಾತನಾಡೋದಲ್ಲಿ, ಶಬ್ದ ಬರೋದಲ್ಲಿ, ಜ್ಞಾನ ಹೇಳೋದಲ್ಲಿ ಮೈಕಿನ ಇಂಟರ್ಫಿಯರೆನ್ಸ್ ಇದೆಯೋ ಇಲ್ವೋ? ಇಲ್ಲ. ಇದೆ ಅಂತದೇನು ಬರೀ ಶಬ್ದವನ್ನ ಕೊಡ್ತಾ ಇದೆ ಬಿಟ್ರೆ ಜ್ಞಾನಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ವಲ್ಲ? ಏನಾದ್ರು ಸಂಬಂಧ ಇದೆಯಾ? ಇಲ್ಲ ಇಲ್ಲ ಇಲ್ಲ. ಏನು ಶಬ್ದವನ್ನ ಕೊಡ್ತಿದ್ವಿ, ಶಬ್ದವನ್ನ ಮಾತ್ರ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಬಿಟ್ರೆ, ಏನು ಜ್ಞಾನವನ್ನ ಹೇಳ್ತಿದ್ವಿ ಆ ಜ್ಞಾನಕ್ಕೂ ಮೈಕಿಗೂ ಏನೂ ಸಂಬಂಧ ಇಲ್ಲ ಇಲ್ಲ. ಈಗ ನಿಮ್ಮ ಮೊಬೈಲ್ ಮೂಲಕ ನಿಮ್ಗೆ ಜ್ಞಾನ ಕೇಳ್ತಾ ಇದೆ, ಓಕೆ? ಅದು ಜ್ಞಾನವನ್ನ ಕೇಳಲಿಕ್ಕೆ ಒಂದು ಸಾಧನನೇ ಹೊರತು ಆ ಜ್ಞಾನ ಹೇಳಲಿಕ್ಕೆ ಮೊಬೈಲ್ ಏನಾದ್ರು ಕಾರಣೀಕರ್ತನ? ಮೊಬೈಲಿಂದ ಬರ್ತಾ ಇದೆಯಾ ಜ್ಞಾನ? ಇಲ್ಲ ಇಲ್ಲ. ಹಾಗೆ ಇಲ್ಲಿ ನಮ್ಗೆ ಏನಾಗತ್ತೆ ಆತ್ಮೀಯರೇ, ಈಶ್ವರಿ ಸೇವೆ ಮಾಡ್ತಾ ಮಾಡ್ತಾ ಹೋದಾಗ ಈಶ್ವರಿ ಜ್ಞಾನವನ್ನು ಉಪಯೋಗ ಮಾಡ್ಕೊಳ್ತೀವಿ, ಈಶ್ವರಿ ಶಕ್ತಿಯನ್ನು ಉಪಯೋಗ ಮಾಡ್ಕೊಳ್ತೀವಿ. ಫಲ ಬಂದಾಗ ನಾನು ಅಂತ ಬಂದ್ಬಿಡ್ತದೆ. ಏನ್ ಬರ್ತದೆ? ನಾನು. ಜ್ಞಾನ ಹೇಳ್ತಾ ಇರೋದು ಯಾರು? ನಾನು. ಭಗವಂತ. ಯೋಗ ಮಾಡ್ತಿರೋದು ಯಾರು? ನಾನು. ಬಿಲ್ಡಿಂಗ್ ಕಟ್ಟಿದ್ಯಾರು? ನಾನು. ಆಮೇಲೆ ಇದ್ರಲ್ಲಿ ನಿಮಿತ್ತ ಭಾವ ಬರ್ತದೋ ಬರಲ್ವೋ? ಬರಲ್ಲ, ಬರಬಾರದು. ಯಾವುದೇ ಈಶ್ವರ ಕಾರ್ಯವನ್ನ ಮಾಡಬೇಕಾದ್ರೆ, ಈಗ ನನ್ನ ಮೂಲಕ ಈಶ್ವರಿ ಜ್ಞಾನವನ್ನು ಹೇಳಬೇಕಾದ್ರೆ, ಈಶ್ವರಿ ಜ್ಞಾನ ಯಾರು ಹೇಳ್ತಿದ್ದಾರೆ? ಸರಿ, ಇದು ಯೋಗೇಶನ ಏನ್ ಮಾಡ್ತಿದ್ದಾರೆ?
ಯೋಗೇಶ್ ನಿಮಿತ್ತ. ಅಣ್ಣ ಯೋಗೇಶ್ ಅಣ್ಣ ಅಲ್ಲಿ ಇದಾರೋ ಇಲ್ವೋ? ಇದ್ದಾರೆ ಇದ್ದಾರೆ. ಸಾಧನ ಹಾಗೆ ನಮ್ಮ ಸ್ಥಿತಿ ಹೆಂಗಿರ್ಬೇಕು? ನಿಮಿತ್ತ ನಿಮಿತ್ತ. ನಾನು ಭಗವಂತ ಹೇಳಿರುವಂತ ಜ್ಞಾನವನ್ನ ವಿದ್ಯಾರ್ಥಿಯಾಗಿ ನಾನು ಕೇಳ್ತಾ ಇದ್ದೆ, ನಾನು ಹೇಳ್ತಾ ಇಲ್ಲ. ನಮ್ಮ ಭಾವ ಹೇಗಿರ್ಬೇಕು? ನಾನು ಕೂಡ ಅವನ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೇಳ್ತಾ ಇದ್ದೇನೆ ಬಿಟ್ರೆ ನಾನು ಜ್ಞಾನವನ್ನು ಹೇಳ್ತಾ ಇಲ್ಲ. ಯೋಗದ ಸಮಯದಲ್ಲಿ ಭಗವಂತನ ಶಕ್ತಿ ಪ್ರವಾಹ ಆಗಲಿಕ್ಕೆ ಆತ್ಮ ಮನಬುದ್ಧಿ ಸಂಸ್ಕಾರ ಹೇಳುವಂಥದ್ದು ಸಾಧನವಾಗಬೇಕೇ ಹೊರತು ಅಲ್ಲಿ ನಾನು ಹೇಳುದು ಇರಬಾರದು. ಅಂದ್ರೆ ನಾನು ಸತ್ಯುಗಕ್ಕೆ ಹೋಗ್ಬೇಕು, ನಾನು ದೇವತೆ ಆಗ್ಬೇಕು, ನನ್ನ ವಿಕರ್ಮ ವಿನಾಶ ಆಗ್ಬೇಕು, ನನಗೆ ಗಾಯನ ಆಗ್ಬೇಕು, ನನಗೆ ಹೊಗಳಿಕೆ ಬರಬೇಕು, ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇಚ್ಛೆಯನ್ನ ಇಟ್ಕೊಂಡು ನೀವು ಸೇವೆಗೆ ನಿಮಿತ್ತರಾದರೆ ಅದು ನಿಮಿತ್ತ ಭಾವ ಹೌದು ಅಲ್ವೋ? ಅಲ್ಲ. ಅಲ್ಲ. ಅಂದ್ರೆ ಕರ್ಮ ಮಾಡಬೇಕಾದ್ರೂ ಕೂಡ ನಾನು ಇರಕೂಡದು, ಕರ್ಮದ ಫಲದ ಇಚ್ಛೆನೂ ನನಗೆ ಇರಕೂಡದು. ಕೇವಲ ನಾನು ಸಾಧನ ಅಷ್ಟೇ. ಯಾರ ಕೈಯಲ್ಲಿ? ಭಗವಂತನ ಕೈಯಲ್ಲಿ. ಆದ್ಮೇಲೆ ಜಡ ವಸ್ತುಗಳು ಸಾಧನವಾಗೋದು ಸಹಜ ಅಲ್ವಾ? ಯಾಕಂದ್ರೆ ಜಡ ವಸ್ತುಗೆ ಮನಬುದ್ಧಿಗಳು ಇರೋದಿಲ್ಲ, ಚೈತನ್ಯತೆ ಇರೋದಿಲ್ಲ, ಅವರು ಆ ಕಾರ್ಯದಲ್ಲಿ ಇಂಟರ್ಫಿಯರೆನ್ಸ್ ಇರೋದಿಲ್ಲ, ಯಾಕಂದ್ರೆ ಅದರ ಯೋಗ್ಯತೆ ಇರೋದಿಲ್ಲ. ಇಲ್ಲಿ ನಿಮಿತ್ತ ಭಾವ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಆತ್ಮ ಚೈತನ್ಯನಾಗಿನೂ ಕೂಡ ಈಶ್ವರೀಯ ಕಾರ್ಯದಲ್ಲಿ ನಾನೇನಾಗ್ಬೇಕು? ಜಡನಾಗ್ಬೇಕು. ಅರ್ಥ ಆಯ್ತಾ? ಚೈತನ್ಯವಾಗಿದ್ದೂ ಕೂಡ ಆ ಸಮಯದಲ್ಲಿ, ಯಾವ ಸಮಯದಲ್ಲಿ? ವಿಶೇಷವಾಗಿ ಈಶ್ವರೀಯ ಕಾರ್ಯ ಸೇವೆಯ ಸಮಯದಲ್ಲಿ ನೀವೇನಾಗ್ಬೇಕು? ಜಡ. ಹಾ, ಜಡವಾಗಬೇಕು ಅಂದ ಮಾತ್ರಕ್ಕೆ ಭಗವಂತ ಏನು ಶಕ್ತಿಯನ್ನು ಪ್ರವಾಹ ಮಾಡ್ತಾರೋ ಅದನ್ನ ಅನುಭವನೇ ಮಾಡಬಾರದು ಹೇಳುವಂಥದ್ದು ಪ್ರಶ್ನೆ ಅಲ್ಲ. ವ್ಯತ್ಯಾಸ ತಿಳ್ಕೊಳ್ಳಿ ಆತ್ಮೀಯರೇ. ಜಡಕ್ಕೇನಾಗತ್ತೆ ಅಂತಂದ್ರೆ ಯಾವುದೇ ಶಕ್ತಿಗಳು, ಗುಣಗಳು, ವಿಶೇಷತೆ, ರುಚಿ, ಸ್ಪರ್ಶ, ಆಕಾರ, ಶಬ್ದ ಅದರ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಜಡಕ್ಕೆ ಯಾವುದೇ ಅನುಭವ ಆಗೋದಿಲ್ಲ. ಆದ್ರೆ ಇಲ್ಲಿ ಆತ್ಮನಿಗೆ ಮನಬುದ್ಧಿ ಸಂಸ್ಕಾರಕ್ಕೆ ನೀವು ಪರಮಾತ್ಮನ ಜೊತೆ ಜೋಡಣೆ ಆಗಿರೋದಕ್ಕೆ, ಮನುಷ್ಯಾತ್ಮನ ಜೊತೆ ಜೋಡಣೆ ಆಗಿರೋದಕ್ಕೆ ಪರಮಾತ್ಮನ ಶಕ್ತಿಯ ಅನುಭವ, ಮನುಷ್ಯಾತ್ಮರ ಆಶೀರ್ವಾದದ ಅನುಭವ ನಿಮಗೆ ಆಗ್ತದೆ. ಆಗ್ಬೇಕೋ ಬೇಡವೋ? ಬೇಕು. ಆಗ್ಬೇಕು. ಆ ಕರ್ಮದ ಫಲದ ಜೊತೆಗೆ ನೀವು ಜೋಡಣೆ ಆದ್ರೆ ಅದರಲ್ಲಿ ತಪ್ಪಿಲ್ಲ. ಆದ್ರೆ ಇಲ್ಲಿ ಭಗವಂತ ಏನು ಕರ್ಮ ಮಾಡ್ತಾರೋ ಆ ಸಮಯದಲ್ಲಿ ನೀವೇನಾಗ್ಬೇಕು? ನಿಮಿತ್ತ. ಅರ್ಥ ಆಗ್ತಾ ಇದೆಯಾ? ಕರ್ಮದ ಸಮಯದಲ್ಲಿ ನೀವು ನಿಮಿತ್ತರಾಗ್ಬೇಕು, ಕರ್ಮದ ಫಲದಲ್ಲಿ ನಿಮಿತ್ತರೋ ಅಲ್ಲ. ಯಾಕಂದ್ರೆ ಕರ್ಮ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾನು ನೋಡ್ತಾ ಇದ್ದೇನೆ, ನಾನು ಕೂತ್ಕೊಳ್ತಾ ಇದ್ದೇನೆ, ನಾನು 3 ಲೋಕ ನೋಡ್ತಿದ್ದೇನೆ, ನಾನು ಗ್ಲೋಬ್ ಅನ್ನು ನೋಡ್ತಿದ್ದೇನೆ, ನನ್ನ ಮೂಲಕ ಕಿರಣ ಹೋಗ್ತಾ ಇದೆ. ಇದೆಲ್ಲ ಏನು? ಇದೆಲ್ಲ ಏನು? ಭಗವಂತ ಮಾಡುವಂತ ಸೇವೆಯಲ್ಲಿ ನಾನು ಹೇಳೋದನ್ನು ಸೇರಿಸಿಕೊಂಡಿದ್ದೇನೆ. ಹೌದೋ ಅಲ್ವೋ? ಹೌದು. ಸೇರಿಸಿಕೊಂಡಾಗ ನಿಮಿತ್ತನಾಗ್ತೇನಾ? ಇಲ್ಲ. ಆಗಬಾರದು. ಅಂದ್ರೆ ರಾಜಯೋಗದಲ್ಲಿ ಮುಂದೆ ಹೋಗ್ತಾ ಇದ್ದಾಗ ನಾವು ಸಣ್ಣ ಸಣ್ಣ ಯಾವ್ಯಾವ ತಪ್ಪುಗಳನ್ನ ಮಾಡ್ತಿದೀವಿ ಅದನ್ನೇನು ಮಾಡ್ತಾ ಹೋಗ್ಬೇಕು? ಸರಿ ಮಾಡ್ತಾ ಹೋಗ್ಬೇಕು. ನಾನು ಕೇವಲ ಆ ಸಮಯದಲ್ಲಿ ಸಾಧನನಾಗ್ಬೇಕು ಅಷ್ಟೇ. ಯಾವಾಗ? ವಿಶೇಷವಾಗಿ ಈಶ್ವರೀಯ ಕಾರ್ಯದಲ್ಲಿ, ಬೇರೆ ಕಾರ್ಯದಲ್ಲಿ ಅಲ್ಲ. ಬೇರೆ ಯಾರೋ ಸಹಿಗೂ ಕೊಡ್ಬೇಕಾದ್ರೆ ಆವಾಗ ನೀವು ನಿಮಿತ್ತ ಆಗ್ಬಿಟ್ಟು ಫೇಲ್ಯೂರ್ ಆಗ್ಬಿಡ್ತೀರಿ. ಯಾಕಂದ್ರೆ ಯಾರು ಬೇರೆಯವರು ಕರ್ಮವನ್ನ ಮಾಡ್ತಾರೋ ಅವರು 100% ಕರೆಕ್ಟ್ ಆಗಿ ಮಾಡ್ತಾರೆ ಅಂತ ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿ ಸ್ವಾರ್ಥಿ ಆಗಿರ್ತಾನೆ. ಅದೇ ಪರಮಾತ್ಮ ಸ್ವಾರ್ಥಿ ಅಲ್ಲ. ನಿಮ್ಮ ಸಾಧನವನ್ನ ಭಗವಂತನಿಗೆ ಕೊಟ್ಟಾಗ ಆ ಸಾಧನವನ್ನ ಭಗವಂತ ಯಾವ ಕರ್ಮಕ್ಕೆ ಉಪಯೋಗ ಮಾಡ್ಕೊಳ್ತಾರೋ ಆ ಕರ್ಮದ ಫಲ ಭಗವಂತನಿಗೆ ಸಿಗತ್ತೆ. ಹೌದೋ ಅಲ್ವೋ? ನಾನು ಹೇಳಿದ ಅರ್ಥ ಆಯ್ತೋ? ಅರ್ಥ ಆಗಿಲ್ವೋ? ನಿಮ್ಮ ಸಾಧನವನ್ನ ಭಗವಂತನಿಗೆ ಕೊಟ್ಟಿದ್ದೀರಿ. ತನು ಇರ್ಬೋದು, ಮನ ಇರ್ಬೋದು, ಧನ ಇರ್ಬೋದು. ಓಕೆ, ಯಾರು ಉಪಯೋಗ ಮಾಡಿದ್ದು? ಸರಿ. ಉಪಯೋಗ ಮಾಡಿದ್ಮೇಲೆ ಕರ್ಮದ ಫಲ ಬರುತ್ತೋ ಬರಲ್ವೋ? ಬರುತ್ತೆ. ಓಕೆ. ಆ ಫಲದ ಸ್ವಲ್ಪ ಪರ್ಸೆಂಟೇಜ್ ಅನ್ನ, ಕಮಿಷನ್ ಅನ್ನ, ಸಂಬಳವನ್ನ ಪರಮಾತ್ಮ ತಗೊಳ್ತಾರೋ ತಗೊಳಲ್ವೋ? ಇಲ್ಲ ಒಂಚೂರು ತಗೊಳ್ಳಲ್ಲ. ಅದರಿಂದ ಅವರಿಗೆ ಲಾಭ ಇದೆಯೋ ಇಲ್ವೋ? ಇಲ್ಲ ಇಲ್ಲ.
ಅವರು ವೈಯಕ್ತಿಕಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾರಾ ಇಲ್ವೋ? ಇಲ್ಲ. ಇಲ್ಲ. ಅದಕ್ಕಾಗಿ ನಾವು ಭಗವಂತನಿಗೆ ತನುಮನಧನವನ್ನ ಕೊಟ್ಟಾಗ ಮಾತ್ರ ನಿಮಿತ್ತವಾಗ್ಬೇಕೇ ಹೊರತು ಬೇರೆ ಮನುಷ್ಯಾತ್ಮರಿಗೆ ಕೊಟ್ಟಾಗ ನಾವು ನಿಮಿತ್ತವಾಗಬಾರದು. ಯಾಕಂದ್ರೆ ಪರಮಾತ್ಮ ಬಿಟ್ಟು ಬೇರೆ ಯಾರೂ ಕೂಡ ನಿಸ್ವಾರ್ಥ ಸೇವಾಧಾರಿಗಳು ಅಲ್ಲ. ಅಲ್ಲ. ಆಗಲ್ಲ. ಓಕೆನಾ? ನಿಮಿತ್ತ ಹೇಳುವಂತ ಶಬ್ದ ಇಲ್ಲಿ ಬರಬೇಕು, ಈಶ್ವರನ ಕಾರ್ಯದಲ್ಲಿ ಮಾತ್ರ, ಈಶ್ವರನಿಗೋಸ್ಕರ ಮಾತ್ರ ಮಾಡ್ಬೇಕಾಗ್ತದೆ ಆತ್ಮೀಯರೇ. ಅದಕ್ಕಾಗಿ ನಿಮಿತ್ತ ಭಾವ. ಜ್ಞಾನ ಹೇಳ್ಬೇಕು, ಬಾಬಾ ನೀನ್ ಮಾಡಪ್ಪ ಅಲ್ವಾ? ಯೋಗ ಮಾಡ್ಬೇಕು, ಬಾಬಾ ನೀನ್ ಮಾಡ. ಬಾಬಾ ನೀನ್ ಮಾಡಪ್ಪ ಅಂತ ಬಾಬನಿಗೆ ಒಪ್ಪಿಸ್ಬಿಟ್ಟು ನೀವು ಜುಟ್ಕ ಹೊಡ್ಕೊಂಡು ನಿದ್ರೆ ಮಾಡುವಂಗಿಲ್ಲ. ಇಲ್ಲ, ಅದಲ್ಲ. ಕರ್ಮ ಮಾಡುವಂತ ಸಮಯದಲ್ಲಿ, ಕೊಡುವಂತ ಸಮಯದಲ್ಲಿ ನೀವು ಯಾರು? ನಿಮಿತ್ತರು. ಕರ್ಮದ ಫಲ ತೆಗೆದುಕೊಳ್ಬೇಕಾದ್ರೆ ಮನ ಬುದ್ಧಿಯನ್ನು ಸಂಪೂರ್ಣವಾಗಿ ಇಟ್ಬಿಟ್ಟು ಆ ಸುಖದ ಅನುಭೂತಿಯನ್ನ ಮಾಡಿ. ಅಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಈಶ್ವರ ನಿಮ್ಮ ಮೂಲಕ ವಿಶ್ವಕ್ಕೆ ಏನಾದ್ರು ಕೊಡಬೇಕಾದ್ರೆ ದಯವಿಟ್ಟು ನನ್ನ ಕಾರ್ಯದಲ್ಲಿ ಮಧ್ಯ ಬರಬೇಡಿ. ಏನ್ ಹೇಳ್ತಾರೆ ಬಾಬಾ? ನನ್ನ ಕಾರ್ಯದಲ್ಲಿ ಏನ್ ಮಾಡಬಾರ್ದಂತೆ? ಮಧ್ಯದಲ್ಲಿ Interfere ಮಾಡಿ. ಬಂದರೆ ನಾನು ಕೊಡುವಂತ ಆಹಾರದಲ್ಲಿ ನೀವು ಕೂಡ ಸೇರ್ಬಿಡ್ತೀರ. ಸೇರಿದಾಗ ಏನಾಗ್ತದೆ? ಏನಾಗ್ತದೆ? ಮಿಕ್ಸ್ಚರ್ ಆಗಿಬಿಡ್ತದೆ. ಮಿಕ್ಸ್ಚರ್ ಆದಾಗ ಏನಾಗತ್ತೆ ಅಂತಂದ್ರೆ ಮೂಲ ರೂಪದಲ್ಲಿ ಅವ್ರಿಗೆ ಹೋಗ್ಬಿಟ್ಟು ತಲುಪಲಿಕ್ಕೆ ಸಾಧ್ಯವಿಲ್ಲ. ಮೂಲವಾದಂತ ಹಾಲಿಗೆ ನೀರು ಹಾಕಿ, ಸಕ್ಕರೆ ಹಾಕಿ, ಟೀ ಪೌಡರ್ ಹಾಕಿ, ಕಾಫಿ ಹಾಕಿ ಮಿಕ್ಸ್ಚರ್ ಆಗತ್ತೋ ಆಗಲ್ವೋ? ಆಗುತ್ತೆ. ಅದ್ರಲ್ಲಿ ಹಾಲು ಇದೆಯೋ ಇಲ್ವೋ? ಇದೆ. ಇದೆ. ಹಾಗಂತ ಅದನ್ನೆಲ್ಲ ಸೇರಿಸಿದಾಗ ಹಾಲು ಅಂತ ಹೇಳ್ತಾರ? ಅದಕ್ಕೆ ಇಲ್ಲ. ಇಲ್ಲ. ಅದಕ್ಕೆ ಮಿಕ್ಸ್ ಆಗಿರ್ತದೆ ತಾನೆ. ಈಗ ನಾವು ಹೌದು. ಮಿಕ್ಸ್ ಕೊಡಬೇಕು, ಪ್ಯೂರ್ ಕೊಡಬೇಕು? ಪ್ಯೂರ್. ನಿಮ್ಗೊಂದು ಪ್ರಶ್ನೆ. ಸತ್ಯುಗ ತ್ರೇತಾಯುಗದಲ್ಲಿ ನಿಮ್ಮ ಮೂಲಕ ಶಾಂತಿ ಸುಖ ಶಕ್ತಿ ಪ್ರಪಂಚಕ್ಕೆ ಪ್ರಸಾರ ಆಗತ್ತೋ ಆಗಲ್ವೋ? ಪ್ರವಾಹ ಆಗತ್ತೋ ಆಗಲ್ವೋ? ಇಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ನೀವು ಯಾರು? ದೇವತೆ. ದೇವತೆ. ಏನ್ ಕೊಡ್ತಾ ಇರ್ತೀರಾ ದೇವತೆ ಅಂತಂದ್ರೆ? ಆತ್ಮದ ಮೂಲ ಗುಣಗಳು. ಶಾಂತಿ ಸುಖ ಸಂತೋಷ ಅಂತ ಕೊಡ್ತಾ ಇರ್ತೀರ ತಾನೆ? ಹೌದು. ಕೊಡ್ತಾ, ಅದೇ ತಾನೇ ದೇವತೆ. ಹ್ಮ್. ಓಕೆ, ಸರಿ. ಸತ್ಯುಗದಲ್ಲಿ ನಿಮ್ಮ ಮೂಲಕ ಹೋಗ್ತಾ ಇರೋದು ಅದು ಪರಮಾತ್ಮನ ಶಕ್ತಿ ತಾನೆ? ಹ್ಮ್. ಸಂಗಮ ಯುಗದಲ್ಲಿ ಚಾರ್ಜ್ ಮಾಡ್ಕೊಂಡಿತ್ತು ತಾನೆ? ಹೌದೌದು. ಓಕೆ, ಸತ್ಯುಗದ ಆ ಶಕ್ತಿ ಪ್ಯೂರ್ ಆಗಿರ್ತದೋ, ಸಂಗಮ ಯುಗದ ಶಕ್ತಿ ಪ್ಯೂರ್ ಆಗಿರ್ತದೋ? ಸತ್ಯುಗ ಆ ಪ್ಯೂರ್ ಆಗಿದ್ರೆ ಅಲ್ಲಿ ಕೊಡಕ್ ಆಗದಲ್ವಾ ಅಣ್ಣ? ಸಂಗಮ ಯುಗತೆ. ಸಂಗಮ ಯುಗದ ಸರಿ ಕೊರೆ ಸತ್ಯುಗದಲ್ಲಿ ಪ್ಯೂರ್ ಆಗಿರ್ತದೋ ಕೊಡುವಂತದ್ದು, ಸಂಗಮ ಯುಗದ ಪ್ಯೂರ್ ಆಗಿರ್ತದೋ? ಸತ್ಯಯುಗತೆ. ಆ ಯಾಕಂದ್ರೆ ಅಲ್ಲಿ ಪ್ಯೂರ್ ಆಗೇ ಇರುತ್ತೆ. ಈಗ ನೋಡಿ, ಸೂರ್ಯನ ಬೆಳಕು ಬರ್ತದೆ. ಡೈರೆಕ್ಟ್ ಆಗಿ ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳೋದು ಹೆಂಗಿರ್ತದೆ, ಅದನ್ನೇ ನೀವು ಬ್ಯಾಟ್ರಿಯಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟು ರಾತ್ರಿಯಲ್ಲಿ ತಗೊಳ್ಳೋದು ಹೆಂಗಿರ್ತದೆ? ಯಾವ್ದು ಒರಿಜಿನಲ್, ಯಾವ್ದು ಡೂಪ್ಲಿಕೇಟ್? ಡೈರೆಕ್ಟ್. ಯಾವ್ದು ಶ್ರೇಷ್ಠ? ಸೂರ್ಯ ಎರಡು ಸೂರ್ಯಂದೇನೆ, ನೋ ಡೌಟ್. ಡೈರೆಕ್ಟ್ ಆಗಿ ಹಾಲು ತಗೊಂಡು ಬಂದ್ಬಿಟ್ಟು ಬಿಸಿ ಮಾಡಿ ಕುಡಿಯೋದು ಹೆಂಗಿರ್ತದೆ? ಫ್ರಿಜ್ ನಲ್ಲಿ ಇಟ್ಬಿಟ್ಟು ತಪ್ಪು ಮಾಡ್ಬಿಟ್ಟು ಆಮೇಲೆ ಬಿಸಿ ಮಾಡಿ ಕುಡಿಯೋದು ಹೆಂಗಿರ್ತದೆ? ಯಾವ ಚೆನ್ನಾಗಿರ್ತದೆ? ಡೈರೆಕ್ಟ್ ಆಗಿ. ಹಾಗೆ ಡೈರೆಕ್ಟ್ ಇರೋದು ಸತ್ಯುಗದಲ್ಲೋ ಸಂಗಮ ಯುಗದಲ್ಲೋ? ಸಂಗಮದಲ್ಲಿ. ಯಾವ್ದು ಶ್ರೇಷ್ಠ? ಸಂಗಮ ಯುಗ. ಡೈಮಂಡ್ ಯುಗ ಶ್ರೇಷ್ಠ ಅಲ್ವಾ? ಭಗವಂತನಿಂದ ನೀವು ತಗೊಂಡು ನಿಮ್ಮ ತಿಟ್ಕೊಂಡ್ಬಿಟ್ಟು ನೀವು ಬೇರೆಯವ್ರು ಕೊಡೋದು ಸರಿನೋ, ಭಗವಂತನಿಗೆ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ನಾವು ನಿಮಿತ್ತರಾಗೋದು ಶ್ರೇಷ್ಠನೋ? ಡೈರೆಕ್ಟ್ ಅಲ್ವಾ? ಸತ್ಯುಗದಲ್ಲಿ ನೀವು ಕೊಡ್ತಾ ಹೋದಾಗ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ? ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಹೋದಾಗ ಬೆಳಕು ಜಾಸ್ತಿ ಆಗತ್ತೋ ಆಗಲ್ವೋ? ಕಡಿಮೆ ಆಗತ್ತಲ್ವಾ? ಸತ್ಯುಗದ ಇದ್ದಾಗ ಕಡಿಮೆ ಆಗತ್ತಲ್ವಾ? ಸಂಗಮ ಯುಗದಲ್ಲಿ ಏನಾಗ್ತಾ ಹೋಗ್ತದೆ? ಯಾವಾಗ ಆತ್ಮ ಮನ ಬುದ್ಧಿ ಸಂಸ್ಕಾರ ಪ್ಯೂರ್ ಆಗ್ತಾ ಹೋಗ್ತದೋ ಅಷ್ಟು ಪ್ರಕಾಶ ಏನಾಗ್ತಾ ಹೋಗ್ತದೆ? ಅನುಭವನು ಕೂಡ ಏನಾಗ್ತದೆ? ಜಾಸ್ತಿ ಆಗತ್ತೆ. ಅದಕ್ಕೆ ನಾವೇನಾಗ್ಬೇಕು? ನಿಮಿತ್ತ. ಅಂದ್ರೆ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ರೆ ನನ್ನ ಕೆಲಸ ಮುಗೀತು. ಮುಂದಿನ ಕೆಲಸ ಏನು? ಬುದ್ಧಿಯಿಂದ ಅನುಭವ ಮಾಡೋದು ಅಷ್ಟೇ ಕೆಲಸ. ಭಗವಂತ ಏನು ಕೊಡ್ತಾರ ಅದನ್ನು ಮಾತ್ರ ಅನುಭವ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅನುಭವಿ ಮೂರ್ತಿಗಳಾಗಿ ನಿಮ್ಮಿಂದ ಅದು ಮುಂದೋಗ್ಬಿಟ್ಟು ಮುಂದೆ ಏನಾಗ್ತದೆ ಅದ್ರ ಬಗ್ಗೆ ನಿಮ್ಗೆ ಚಿಂತೆ ಬೇಡ. ಭಗವಂತ ನಿಮ್ಮನ್ನ ಏನು ಮಾಡ್ತಾರೆ ಅದ್ರ ಬಗ್ಗೆ ಮಾತ್ರ ಅನುಭವವನ್ನ ಮಾಡಿ.
ಅಂದ್ರೆ ನಾವು ನಿಮಿತ್ತ ಭಾವ ಇಲ್ಲದೇ ಇರುವಂತ ಕಾರಣದಿಂದ ನಮ್ಮ ಮನಸ್ಸಲ್ಲಿ ನಾವೇನ್ ಮಾಡ್ತೀವಿ, ಉಪಯೋಗ ಮಾಡ್ತಾ ಇರ್ತೀವಿ. ಏನಂತ, ನಾನು ಬಾಬನ ಹತ್ರ ಇದ್ದೇನೆ, ಬಾಬನ ಕಿರಣ ಪಡ್ಕೊಳ್ತಿದ್ದೇನೆ, ರೆಡ್ ಲೈಟ್ ನೋಡ್ತಾ ಇದ್ದೇನೆ, ವಿಶ್ವವನ್ನು ನೋಡ್ತಾ ಇದ್ದೇನೆ. ಅವಾಗ ಏನರ್ಥ? ಈ ಶಿವನ ಕಾರ್ಯದಲ್ಲಿ ನೀವೇನಾದ್ರಿ, ಸರ್ ನೀವು ಮಧ್ಯದಲ್ಲಿ ಬಂದ್ರಿ ಅಂತ ಅರ್ಥ ಅಲ್ವಾ? ಸರಿ, ನಿಮ್ಮ ಮನೇಲಿ ಮದ್ವೆ ಇದೆ, ಯಾರಿಗೆ ಕರಿತೀರಿ ಅಡಿಗೆ ಮಾಡ್ಲಿಕ್ಕೆ? ಅಡಿಗೆ ಓಕೆ, ಅಡಿಗೆ ಭಟ್ರಿ ಕರೆದಾಗ ಎಲ್ಲ ಜವಾಬ್ದಾರಿ ಅವ್ರಿಗೆ ಕೊಡ್ಬೇಕು, ನೀವು ಮಧ್ಯದಲ್ಲಿ ಹೋಗ್ಬಿಟ್ಟು ಅಲ್ಲೇನ್ ಮಾಡ್ಬೇಕು, ಕೈಯಲ್ಲಿ ಆಡಿಸ್ಬೇಕು? ಇಲ್ಲ ಅವ್ರಿಗೆ ಹೌದು. ಕೊಡ್ಬೇಕು ಜವಾಬ್ದಾರಿ. ಕೊಡ್ಬೇಕು ತಾನೆ? ನಿಮ್ಮ ಅಡಿಗೆ ತಿಂದು ತಿಂದು ಮನೆಯವ್ರು ಎಲ್ಲರೂ ನೆಂಟರು ಬೇಜಾರಾಗ್ಬಿಟ್ಟಿದ್ದಾರೆ, ಅವ್ರು ಊಟ ಮಾಡ್ಲಿಕ್ಕೆ ತಾನೇ ಬಂದಿದ್ದಾರೆ. ಹೌದು. ಅವ್ರು 2 kg ತುಪ್ಪ ಹೇಳ್ತಾರೆ, ಇಲ್ಲ 1 kg ಹಾಕಿದ್ರೆ ಸಾಕು, ನಾನು ಇಷ್ಟೇ ಹಾಕೋದು ಅಂತ ಹೇಳಿದ್ರೆ ಆಗತ್ತಾ? ಇಲ್ಲ, ನಿಮ್ ಕೆಲ್ಸ ಏನು? ನಿಮಿತ್ತ. ಅವ್ರಿಗೆ ಎಷ್ಟು ಹೇಳ್ತಾರೆ ಅಷ್ಟು ಕೊಡ್ಬೇಕು. ಹೇಳ್ದಷ್ಟು ತಂದು ಕೊಡೋದು ಅಷ್ಟೇ, ಉಳಿದು ಏನ್ ಅಡಿಗೆ ಮಾಡ್ತಾರೆ ಅವ್ರಿಗೆ ಬಿಟ್ಟಿರೋದಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಈಶ್ವರಿ ಸೇವೆಯಲ್ಲಿ ಎಷ್ಟು ನೀವು ನಿಮಿತ್ತರಾಗ್ತಿರೋ ಅಷ್ಟು ನಿಮ್ಗೆ ಸಂಪಾದನೆ ಏನಾಗ್ತಾ ಇರ್ತದೆ, ಜಮಾ ಜಾಸ್ತಿ ಜಾಸ್ತಿ ಆಗ್ತದೆ. ನಿಮ್ಮ ವಿಕರ್ಮ ವಿನಾಶ ಆಗುವಂತ ವಿಷಯದಲ್ಲೂ ನಿಮಿತ್ತರಾಗಿ, ಪುರುಷಾರ್ಥದಲ್ಲೂ ನಿಮಿತ್ತರಾಗಿ, ಸೇವೆಯಲ್ಲೂ ನಿಮಿತ್ತರಾಗಿ, ಜ್ಞಾನ ಹೇಳೋದಲ್ಲೂ ಕೂಡ ಏನಾಗ್ಬೇಕು, ನಿಮಿತ್ತರಾಗಬೇಕು. ಹೇಳೋದು ಈಸಿ, ಮಾಡೋದು ಕಷ್ಟ. ಕಷ್ಟ. ಹೇಳೋದು ತುಂಬಾ ಈಸಿ. ನಿಧಾನವಾಗಿ ನೀವೆಷ್ಟು ಪ್ಯೂರ್ ಆಗ್ತಾ 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 ಹೋಗ್ತಿರೋ, ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾ ಹೋಗ್ತಾರೋ, ಆವಾಗ ನಿಮ್ಗೆ ನಿಮಿತ್ತರಾಗೋದೇ ಏನಾಗತ್ತೆ, ಆದ್ಮೇಲೆ ಇಷ್ಟವಾಗ್ತದೆ. ಯಾಕಂದ್ರೆ ನಿಮಿತ್ತರಾದಾಗ ನೀವೇನು ಯೋಚನೆ ಮಾಡ್ಬೇಕಾಗಿದ್ದಿಲ್ವಲ್ಲ, ಎಲ್ಲ ಮಾಡ್ಬೇಕಾಗಿದ್ದು ಯಾರ ಕೆಲಸ ಅಲ್ವಾ? ಆರಂಭದಲ್ಲಿ ಈಶ್ವರಿ ಜ್ಞಾನ ಹೇಳ್ಬೇಕಾದ್ರೆ ನಾನು ತುಂಬಾ ಯೋಚನೆ ಮಾಡ್ತಿದ್ದೆ. ಓಕೆ, ಯೋಚನೆ ಮಾಡಲ್ಲ. ಯಾಕೆ ಹೇಳಿ? ಮಾಡ್ಸೋರ್ ಬಾಬಾ. ಬಾಬಾ ನೀನ್ ಹೇಳಪ್ಪ ಅಂತ ಅವನ ಜೊತೆಗೆ ಮನಸ್ಸನ್ನು ಕನೆಕ್ಟ್ ಆಗಿ ಇಟ್ಕೊಂಡು ಸಾಕು, ಉಳಿದೇನ್ ಮಾಡ್ತಾ ಇರ್ತಾರ ಅವನು, ಹೇಳ್ತಾ ಇರ್ತಾನೆ. ಆದ್ರೆ ಆ ವಿಧಿ ನಮ್ದು ಆಗ್ಬೇಕು ಅಂತಂದ್ರೆ ನಮ್ಮ ಮನಸ್ಸು ಅಷ್ಟು ಸ್ವಚ್ಛ, ನಿರ್ಮಲ, ಶುದ್ಧ, ನಿಸ್ವಾರ್ಥವಾಗಿರ್ಬೇಕಾಗ್ತದೆ. ಸರಿ, ಓಕೆ. 2ನೇ ವಿಷಯ ಯಾವುದು? ನಿರ್ವಾಣ. ಅಂದ್ರೆ ನಾವು ಯಥಾರ್ಥ ರಾಜಯೋಗಕ್ಕೆ ಹೋಗ್ಬೇಕು ಅಂತಂದ್ರೆ ಇದನ್ನೆಲ್ಲವನ್ನ ಮಾನಸಿಕವಾಗಿ ನಾವು ಧಾರಣೆ ಮಾಡಬೇಕಾಗ್ತದೆ. ಅದು ಮಾಡಿಲ್ಲ ಅಂತಂದ್ರೆ ಪರಮಾತ್ಮನಿಂದ ನಿಮ್ಗೆ ಏನು ಅನುಭವ ಆಗ್ಬೇಕು ಅದು ಆಗೋದಿಲ್ಲ. ನಿರ್ವಾಣ ಅಂದ್ರೆ ವಾಣಿಯಿಂದ ದೂರ. ನಿರ್ವಾಣ ಅಂತಂದ್ರೆ ಏನು? ವಾಣಿಯಿಂದ ದೂರ. ಭಗವಂತನ ಜೊತೆಗೆ ನಾವು ಭಗವಂತನ ನೆನಪು ಮಾಡಬೇಕಾದ್ರೆ, ಯೋಗ ಮಾಡಬೇಕಾದ್ರೆ ಮಾತಾಡಬೇಕು, ಮಾತಾಡಬಾರ್ದು? ಮಾತಾಡಬಾರ್ದಲ್ವಾ? ನೀವು ಮುರಳಿ ಓದ್ತಾ ಇದ್ದೀರಾ, ಅದು ರಾಜಯೋಗನ ಇಲ್ಲ, ಅಲ್ಲ. ಸಂಕಲ್ಪ ಮಾಡ್ತಿದ್ದೀರಾ, ರಾಜಯೋಗನ ಅಲ್ಲ. ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಪರಂಧಾಮಕ್ಕೆ ಹೋದ ಮೇಲೂ ಕೂಡ ಮಕ್ಕಳು ನಾನು ಪರಮಧಾಮದಲ್ಲಿ ಇದ್ದೇನೆ ಅಂತ ಸ್ಮೃತಿಯಲ್ಲಿ ಇರ್ತಾರಂತೆ, ತಮ್ಮ ಮನಸ್ಸಿನ ಜೊತೆಗೆ ಮಾತಾಡ್ತಾ ಇರ್ತಾರಂತೆ. ಇದು ನಿರ್ವಾಣ ಸ್ಥಿತಿ ಹೌದು ಅಲ್ವೋ? ಅಲ್ಲ. ಅಲ್ಲ. ಬಾಬನ ಹತ್ರ ನೀನು ಪ್ರೀತಿಯ ಸಾಗರ, ಸುಖದ ಸಾಗರ, ಶಕ್ತಿಯ ಸಾಗರ ಹೇಳ್ತಾ ಇದ್ದೀರಿ, ನಿರ್ವಾಣ ಸ್ಥಿತಿ ಹೌದು ಅಲ್ವೋ? ಅಲ್ಲ. ಅಲ್ಲ. ಪೀಸ್ ಆಫ್ ಮೈಂಡ್ ಚಾನಲ್ ನೋಡ್ತಾ ಇದ್ದೀರಿ, ಪೀಸ್ ಆಫ್ ಮೈಂಡ್ ಚಾನಲ್ ಅಲ್ಲಿ ಕಿರಣಗಳು ಬರ್ತಾ ಇದಾವೆ, ಅದನ್ನ ನೋಡ್ತಾ ಇದ್ದಾಗ ನಿರ್ವಾಣ ಸ್ಥಿತಿ ಹೌದು ಅಲ್ವೋ? ಅಲ್ಲ. ಓಕೆ. ನೀವು ಪರಂಧಾಮಕ್ಕೆ ಹೋಗಿದ್ದೀರಿ, ಬಾಬನಿಂದ ಕಿರಣಗಳು ಬರ್ತಾ ಇದಾವೆ, ಅದರ ಅನುಭವ ಆಗ್ತಾ ಇದೆ, ನಿಮ್ಮ ಮೇಲೆ ಬೀಳ್ತಾ ಇದೆ, ನಿರ್ವಾಣ ಸ್ಥಿತಿ ಹೌದು ಅಲ್ವೋ? ನಿರ್ವಾಣ ಸ್ಥಿತಿ. ಪರಂಧಾಮದಲ್ಲಿದ್ದಾಗ ಪರಂಧಾಮದಲ್ಲಿ ಇದ್ದೀರಿ, ಬಾಬನ ಕಿರಣ ಬರ್ತಾ ಇದೆ, ಹ್ಮ್ ನೋಡ್ತಾ ಇದ್ದೀರಿ, ನಿಮ್ಮ ಮೇಲೆ ಬೀಳ್ತಾ ಇದೆ, ನಿರ್ವಾಣ ಸ್ಥಿತಿ ಹೌದು ಅಲ್ವೋ? ಅಲ್ಲ. ಅಲ್ಲ. ಯಾಕಲ್ಲ? ನೀವು ಮಾತಾಡ್ತಿಲ್ವಲ್ಲ? ಹ್ಮ್ ಬರೀ ಮಾತಾಡ್ತಿದ್ದೀರಿ, ಅನುಭವ ಮಾಡ್ತಾ ಇದೀವಿ. ಸಂಕಲ್ಪ ಮಾಡ್ತಿದೀವಿ ತಾನೆ. ಕಿರಣ ಬರ್ತಾ ಇದೆ, ಕಿರಣ ಬರ್ತಾ ಇದೆ, ಕಿರಣ ಬರ್ತಾ ಇದೆ, ಮಾತಾಡ್ತಿದ್ದೀವಿ ಅಂತ ತಾನೇ ಅರ್ಥ. ಅಲ್ಲ, ಸುಮ್ನೆ ಅನುಭವ ಮಾಡ್ಬೇಕು. ಸುಮ್ಮನೆ ಅನುಭವ ಮಾಡೋದು ಬೇರೆ, ನೋಡೋದು ಬೇರೆ ಅಲ್ಲ. ವಿಷನ್ ಅಂತದೇನು? ನೋಡೋದ್ ಕಡೆ ಗಮನ ಇರ್ತಾನೆ, ಹೌದು. ಮನಸ್ಸಲ್ಲಿ ಹೇಳ್ಕೊಳ್ತಾ ಇದ್ದೀರಿ ತಾನೆ, ಕಿರಣ ಬರ್ತಾ ಇದೆ, ನನ್ನ ಮೇಲೆ ಬೀಳ್ತಾ ಇದೆ. ಯಾರು ಹೇಳ್ಕೊಳ್ತಿದ್ದಾರೆ? ನಾನೇ. ನಾನು ಮಾತಾಡ್ಕೊಳ್ದಲ್ಲಿ ಶಬ್ದ ಬಂತು ತಾನೆ. ನಿಮ್ಮತ್ತ ನೀವು ಮಾತಾಡ್ತಿರೋ, ನೀವು ಮನಸ್ಸಿಂದ ಮಾತಾಡ್ಕೊಳ್ತಿರೋ, ಮೊಬೈಲ್ ಜೊತೆಗೆ ಮಾತಾಡ್ತಿರೋ, ಪುಸ್ತಕದ ಜೊತೆಗೆ ಮಾತಾಡ್ತಿರೋ, ಬಾಬನ್ ಜೊತೆಗೆ ಮಾತಾಡ್ತಿರೋ, ಬ್ರಹ್ಮ ಬಾಬನ್ ಜೊತೆಗೆ ಮಾತಾಡ್ತಿರೋ, ಯಾರ ಜೊತೆಗೆ ಮಾತಾಡಿದ್ರು ಕೂಡ ಅದು ಮಾತೆ. ಅಲ್ಲಿ ವಾಣಿ ಬಂತು, ಅಲ್ಲಿ ವಾಣಿ ಬಂತು, ಶಬ್ದ ಬಂತು. ಶಬ್ದ ಅಂತಂದ್ರೆ ಶಬ್ದ ಹೊರಗಡೆನೆ ಬರ್ಬೇಕು ಅಂತ ಬಿಟ್ಟು ಏನಿಲ್ಲ.
ಕೆಲವೊಂದ್ಸಲ ನೀವು ಚೆನ್ನಾಗಿ ಯೋಗದಲ್ಲಿ ಇದ್ದಾಗ ಆದ್ಮೇಲೆ ನೀವು ನುಂಗುವಂತ ಎಂಜಿಲು ಕೂಡ ನಿಮ್ಗೆ ಏನಾಗ್ತದೆ, ಡಿಸ್ಟರ್ಬ್ ಆಗ್ಬಿಡ್ತದೆ. ಯಾವ್ದೇಳಿ? ಬಾಯಿಂದ ಎಂಜಿಲ್ ನುಂಗ್ತಿರಲ್ಲ, ಅದು ದೊಡ್ಡ ಶಬ್ದವಾಗ್ಬಿಡ್ತದೆ, ನಿಮ್ಗೆ ಡಿಸ್ಟರ್ಬ್ ಆಗ್ಬಿಡ್ತದೆ. ಚೆನ್ನಾಗಿ ಯೋಗದಲ್ಲಿ ಇದ್ದಾಗ ನಿರ್ವಾಣ ಸ್ಥಿತಿಯಲ್ಲಿ ಅಲ್ಲಿ ಏನು ಮಾತುಕತೆ ಇಲ್ಲ, ಏನು ನೋಡುವ ಹಾಗೆ ಇಲ್ಲ, ಏನು ಕಾಣಬಾರದು, ಯಾವ ಶಬ್ದನೂ ಇಲ್ಲ. ಏನೇಳಿ? ಯಾವುದು ಆಕಾರ ಇಲ್ಲ, ಯಾವುದೇ ವಾಸನೆ ಇಲ್ಲ, ಯಾವುದೇ ಶಬ್ದ ಇಲ್ಲ, ಯಾವುದೇ ರುಚಿ ಇಲ್ಲ, ಯಾವುದೇ ರೀತಿಯ ಮಾತುಕತೆ ಇಲ್ಲವೇ ಇಲ್ಲ. ಮತ್ತೇನ್ ಮಾಡ್ಬೇಕಲ್ಲಿ? ಮನಸ್ಸು ಬಾಬನೊಳಗಡೆಗಿದೆ, ಅನುಭವ ಶಾಂತಿ ಅಷ್ಟೇ. ಅನುಭವದ ಕಡೆಗೆ ಮಾತ್ರ. ಅಂದ್ರೆ ಅಲ್ಲಿ ಮನಸ್ಸು ಕೇವಲ ಅಟೆನ್ಷನ್ ಅಲ್ಲಿ ಇಟ್ಟಿದ್ದೀರಿ, ಜೋಡಣೆ ಮಾಡಿದ್ರೆ ಅಷ್ಟೇ, ಬಿಟ್ರೆ ಬುದ್ಧಿಯ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡಬೇಕು. ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಾವು ಪರಂಧಾಮದಲ್ಲಿ ಇದ್ದೀವಿ ಅಂತ ಹೇಳ್ತೀವಿ, ಓಕೆ, ಶರೀರವನ್ನ ನೋಡೋದಿಲ್ಲ. ಆದ್ರೆ ಮೂರನೇ ನೇತ್ರದಿಂದ ಯಾವ್ದನ್ನ ನೋಡ್ತಾ ಇರ್ತೀವಿ ನಾವು? ಬಿಂದು ಬಿಂದು ಬಿಂದು, ಪ್ರಕಾಶ, ಕಿರಣ, ರೆಡ್ ಲೈಟ್ ಬರ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಅದರ ಕಡೆ ಗಮನ ಇಟ್ಟಾಗ ಪರಮಾತ್ಮನ ಜೊತೆಯ ಅನುಭವ ನಿಮಗೆ ಆಗುವುದಿಲ್ಲ. ಒಂದ್ ಸಣ್ಣ ಮಗು ಅಮ್ಮನ ಮಡಿಲಿ ಕೂತ್ಕೊಂಡಿದ್ದೀರಾ, ಅಮ್ಮನ ಮಡಿಲಿ ಕೂತ್ಕೊಂಡಿದ್ದೇನೆ ಹೇಳ್ತಾ ಇರೋದು, ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಅಮ್ಮ ನನ್ನ ನೋಡ್ತಾ ಇದ್ದಾರೆ, ನೋಡಿದ ಕಡೆ ಗಮನ ಕೊಡೋದು, ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಅಮ್ಮ ಮಾಂಗಲ್ಯ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಕೂತ್ಕೊಂಡು ಆಗತ್ತೋ ಆಗಲ್ವೋ? ಆಗಲ್ಲ. ಯಾವ್ದು ಕಡೆ ಗಮನ ಕೊಡಬೇಕು? ಅನುಭವ. ಯಾವ ಅನುಭವದ ಕಡೆಗೆ? ಅಮ್ಮನ ಮಡ್ಲಲ್ಲಿದ್ದೀನಿ. ಅಮ್ಮ ಆ ಆತ್ಮನಿಂದ ತಾಯಿಯ ಪ್ರೀತಿಯನ್ನ ಕೊಡ್ತಿದಾರಲ್ಲ, ನಿರಾಕಾರ ಪ್ರೀತಿ, ಅದರ ಕಡೆ ಗಮನವನ್ನ ಕೊಡಬೇಕು. ಓಕೆನಾ? ಹಾಗೆ ನಿರ್ವಾಣ ಧಾಮ ಅಂತಂದ್ರೆ ಅಲ್ಲಿ ಏನು ಮಾತು ಇಲ್ಲ, ಮನಸ್ಸಿನಿಂದನೂ ಇಲ್ಲ, ಮುಖದಿಂದನೂ ಇಲ್ಲ, ಮೊಬೈಲಿಂದನೂ ಇಲ್ಲ, ಪುಸ್ತಕದಿಂದನೂ ಕೂಡ ಇಲ್ಲ. ಯಾವ ರೂಪದಲ್ಲೂ ಕೂಡ ನೀವು ಯಾರ ಹತ್ರನೂ ಕೂಡ ಏನ್ ಮಾಡಬಾರ್ದು? ಮಾತಾಡಬಾರ್ದು. ನಿಮ್ಮ ಹತ್ರ ನೀವು ಕೂಡ ಮಾತಾಡಬಾರ್ದು. ಸಂಪೂರ್ಣ ಗಮನ ಯಾವ್ದ ಕಡೆಗೆ? ನಿರ್ಮಾಣದ ಕಡೆ. ನಿಮ್ಮ ಮನಸ್ಸನ್ನ ಪರಮಾತ್ಮನ ಕಡೆ ಕೊಟ್ಟ ಮೇಲೆ ಪರಮಾತ್ಮ ಆ ಮನಸ್ಸಿನ ಮೇಲೆ ಏನು ಕರ್ಮವನ್ನು ಮಾಡ್ತಾ ಇದ್ದಾರೋ ಅದರ ಕಡೆ ಗಮನ ಕೊಡಬೇಕಾಗ್ತದೆ. ಆದ್ರೆ ನೀವು ಮನಸ್ಸನ್ನ ಕೊಟ್ಟ ತಕ್ಷಣದಲ್ಲಿ ಭಗವಂತ ಏನ್ ಮಾಡುದಿಲ್ಲ, ಮನಸ್ಸನ್ನ ಉಪಯೋಗ ಮಾಡುವುದಿಲ್ಲ. ಈಗ ಒಂದು ಹಾಲಿದೆ ಅಂತ ತಿಳ್ಕೊಳ್ಳಿ, ಓಕೆ, ನಿನ್ನೆ ತಂದಿರುವಂತ ಹಾಲು, ಸರಿ, ನಿನ್ನೆ ತಂದಿರೋ ಹಾಲು ಎಲ್ಲಿ ಇಟ್ಟಿರ್ತೀರಿ? ಫ್ರಿಜ್ಜಲ್ಲಿ ತರ್ತೀರಿ. ಓಕೆ, ಅದನ್ನು ಇವಾಗ ಬಿಸಿ ಮಾಡಬೇಕು. ಫ್ರಿಜ್ಜಲ್ಲಿ ಇಟ್ಟಿದ್ದು ಯಾವಾಗ? ನಿನ್ನೆ. ನಿನ್ನೆ. ಎಷ್ಟೊತ್ತಾಯ್ತು ಫ್ರಿಜ್ಜಲ್ಲಿ ಇಟ್ಟು? 24 ಗಂಟೆ. 24 ಗಂಟೆ. ಇವತ್ತು ಹೊರಗಡೆ ತೆಗಿತೀರಾ, ಅದು ಹೇಗಿರ್ತದೆ? ಗಟ್ಟಿಯಾಗಿರ್ತದೆ. ಗಟ್ಟಿಯಾಗಿರ್ತದೆ, ತಂಪಾಗಿರ್ತದೆ, ಹೌದಾ? ಯಾಕೆ ತಂಪಾಯ್ತು? ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ. ಅನುಭವ. ಯಾವ ವಸ್ತುವಿನ ಜೊತೆಗಿದೆಯೋ ಅದರ ಗುಣ ಇದಕ್ಕೆ ಏನಾಯ್ತು, ಟ್ರಾನ್ಸ್ಫರ್ ಆಯ್ತು, ಹೌದಾ? ಸರಿ, ಈಗ ಅದನ್ನೇನ್ ಮಾಡ್ಬೇಕು? ಕಾಯಿಸ್ಬೇಕು. ಕಾಯಿಸ್ಬೇಕು ಅಂದ್ರೆ ಆ ಹಾಲಿಗೆ ಏನ್ ಬೇಕು? ಪಾತ್ರೆ ಬೇಕು. ಬಿಸಿ ಬೇಕು. ಬಿಸಿ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಲೆ ಮೇಲೆ. ಒಲೆ ಮೇಲೆ ಇಡ್ಬೇಕು. ಆ ಡೈರೆಕ್ಟ್ ಆಗಿ ಹೋದ್ಬಿಟ್ಟು ಒಲೆ ಮೇಲೆ ಇಡ್ಲಿಕ್ಕೆ ಆಗತ್ತಾ? ಇಲ್ಲ, ಅದಕ್ಕೊಂದು ಪಾತ್ರೆನೂ ಬೇಕು. ಓಕೆ, ಪಾತ್ರೆಯಲ್ಲಿ ಹಾಕಿದಿರಿ, ಹಾಲು ಹಾಕಿದಿರಿ, ಒಲೆ ಮೇಲೆ ಇಟ್ಟಿದಿರಿ, ಬಿಸಿ ಆಗತ್ತೋ ಆಗಲ್ವೋ? ಹಚ್ಚಬೇಕು. ಹಚ್ಚಿದಿರಿ, ಬೆಂಕಿ ಹಚ್ಚಿದಿರಿ, ಒಲೆ ಮೇಲೆ ಇಟ್ಟಿದಿರಿ, ಹಾಲನ್ನ ಒಲೆ ಮೇಲೆ ಇಟ್ಟಿದಿರಿ, ತಕ್ಷಣದಲ್ಲಿ ಬಿಸಿ ಅನುಭವ ಆಗತ್ತೋ ಆಗಲ್ವೋ? ಸಮಯ ಬೇಕು. ಪಾತ್ರೆಗೆ ಬಿಸಿ ಬರುತ್ತೆ. ಪಾತ್ರೆಗೆ ಬಿಸಿ ಬರುತ್ತೆ, ನಂತರ ಹಾಲಿಗೆ ಬರುತ್ತೆ. ಪಾತ್ರೆಗೆ ಬಿಸಿ ಬರ್ತದೆ, ಹಾಲಿಗೆ ಬರ್ತದೆ, ತಕ್ಷಣಕ್ಕೆ ಬರ್ತದೋ ಬರಲ್ವೋ? ಬರುತ್ತೆ. ಬರಲ್ಲ. ಬರಲ್ಲ, ಸಮಯ. ಯಾಕೆ ಸಮಯ ಹಿಡಿಯುತ್ತೆ? ಒಲೆ ಮೇಲೆ ಇಟ್ಟಿದ್ದೀರಲ್ಲ ನೀವು. ಪಾತ್ರೆ ಬಿಸಿಯಾಗಿ ಆಮೇಲೆ ಹಾಲು ಬಿಸಿ ಆಗುತ್ತೆ. ಓಕೆ, ಪಾತ್ರೆ ಬಿಸಿ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು? ಆ ಹಾಲಿಗೆ ಬಿಸಿ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು? ಮೇನ್ ಹಾಲಿಗೆ ತಾನೇ ಬಿಸಿ ಬೇಕು, ಪಾತ್ರೆ ಸಾಧನ, ಹೌದಾ? ಬೆಂಕಿ ಅದಲ್ಲಿ ಇರುವಂತ ಒಂದು ವಸ್ತು, ಆ ಬೆಂಕಿಯಲ್ಲಿರುವಂತ ಗುಣ ಯಾವ್ದಕ್ಕೆ ಟ್ರಾನ್ಸ್ಫರ್ ಆಗ್ಬೇಕು? ಹಾಲಿಗೆ. ಆ ಹಾಲಿಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು? 1 ನಿಮಿಷ.
2 ನಿಮಿಷ 3 ನಿಮಿಷ ಓಕೆ, 2 ನಿಮಿಷ. ಆ 2 ನಿಮಿಷದವರೆಗೆ ಹಾಲಿನ ಅನುಭವ ಹೇಗಿದೆ? ಹಾಲಿಗೆ ಯಾವ ಗುಣ ಇರ್ತದೆ? ತಂಪಿನ ತಂಪಿನ ಗುಣ ತಂಪೆ ಗುಣ ಇರ್ತದೆ. ಹಾಗಂತ ಹಾಲು ಒಲೆ ಮೇಲೆ ಇದೆಯೋ ಇಲ್ವೋ? ಇದೆ. ಇದೆ. ಅಲ್ವಾ? ಹಾಗೇನೆ ಆತ್ಮೀಯರೇ, ನಿಮ್ಮ ಮನಸ್ಸನ್ನು ಕೂಡ ಪರಮಾತ್ಮನಲ್ಲಿ ಇಟ್ಟ ತಕ್ಷಣದಲ್ಲಿ ಶಾಂತಿಯ ಅನುಭವ ಆಗೋದು. ಆಗೋದಿಲ್ಲ. ಶಾಂತಿ ಅನುಭವ ಆಗೋದಿಲ್ಲ. ಯಾಕೆ? ಇಲ್ಲಿಂದ ಗುಣಗಳಿರುತ್ತಲ್ಲ 24 ಗಂಟೆ ಇರ್ತಾರಲ್ಲ ಅಲ್ಲಿ ರಾವಣ. ಎಷ್ಟು ಹೊತ್ತಿರ್ತಾರಲ್ಲಿ? 24 ಗಂಟೆ ಯಾರು ಇರ್ತಾರೆ? ರಾವಣ ಇರುವಂತ ಕಾರಣದಿಂದ ರಾವಣನ ಆ ಒಂದು ಕರ್ಮದ ಫಲನೇ ಮನಸ್ಸಲ್ಲಿ ಬರ್ತಾ ಇರ್ತದೆ. ಮನೆಗೆ ಬಂದ ತಕ್ಷಣ, ಯೋಗದಲ್ಲಿ ಕುತ್ಕೊಂಡ ತಕ್ಷಣ ಯಾರ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೇನೋ, ಯಾರಿಗೆ ಪೇಮೆಂಟ್ ಮಾಡಬೇಕು, ಇದೇ ಯೋಚನೆಗಳು ಬರ್ತಾ ಇರ್ತಾವ ತಾನೇ. ಸುಮಾರು ಹೊತ್ತು ಮನಸ್ಸಲ್ಲಿ ಇಟ್ಟ ಮೇಲೆ ಅದನ್ನೆಲ್ಲ ಹೋಗಿ ಹೋಗಿ ಆಮೇಲೆ ಏನಾಗುತ್ತೆ? ಅನುಭವ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಏನಾಗುತ್ತೆ? ಅನುಭವ ಚೆನ್ನಾಗ್ ಆಗ್ಬೇಕಂತ ಬೆಂಕಿ ಏನಾಗಿರ್ಬೇಕು? ಚೆನ್ನಾಗಿ ಜೋರಾಗಿರ್ಬೇಕು. ಬೆಂಕಿ ನಾವು ಸಣ್ಣದು ಇಟ್ಬಿಟ್ಟಿರ್ತೀವಿ. ಓಕೆ, ಬೆಂಕಿ ಮತ್ತು ಪಾತ್ರೆ ನಡುವೆ ಗ್ಯಾಪ್ ಇಟ್ಬಿಡ್ತೀವಿ. ಬಿಸಿ ಆಗಿಲ್ಲ ಅಂತ ಪಾತ್ರೆನ ತೆಗೆಯುವುದು ಇಡೋದು ತೆಗೆಯುವುದು ಇಡೋದು ಮಾಡ್ತಾ ಇರ್ತೀವಿ. ಅವಾಗ ಫ್ರಿಜ್ ಅಲ್ಲಿ ಇಡೋದು ಮತ್ತೆ ಒಲೆ ಮೇಲೆ ಇಡೋದು, ಫ್ರಿಜ್ ಅಲ್ಲಿ ಇಡೋದು ಒಲೆ ಮೇಲೆ ಇಡೋದು. ಅವಾಗ ಬಿಸಿ ಆಗತ್ತೋ ಆಗಲ್ವೋ? ಆಗಲ್ಲ. ಹಾಗೆ ರಾಜಯೋಗದಲ್ಲಿ ಅನುಭವ ನಮಗೆ ಆಗೋದಿಲ್ಲ. ಅದಕ್ಕೆ ಭಗವಂತ ಹೇಳ್ತಾರೆ ನಿರ್ವಾಣ ಸ್ಥಿತಿ ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಬೇರೆ ಎಲ್ಲೂ ಕೂಡ ಇಡಕೂಡದು. ವ್ಯಕ್ತಿಯಲ್ಲಿ, ವಸ್ತುವಿನಲ್ಲಿ, ವಿಷಯದಲ್ಲಿ ಎಲ್ಲೂ ಕೂಡ ಇಡಬಾರ್ದು. ಯಾರ ಕೈಯಲ್ಲಿ ಇಡಬೇಕು? ಭಗವಂತ ಪರಮಾತ್ಮ. ಓಕೆ, ಹಾಲು ಬಿಸಿ ಮಾಡ್ಲಿಕ್ಕೆ ಪಾತ್ರೆಯಲ್ಲಿ ಇಟ್ಟಾಗ ಆ ಹಾಲನ್ನ ಬೇರೆದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಹಾಗೆ ಮನಸ್ಸನ್ನ ಭಗವಂತನ ಕೈಲಿ ಕೊಟ್ಟ ಮೇಲೆ ಆ ಮನಸ್ಸನ್ನು ಬೇರೆ ಎಲ್ಲೂ ಕೂಡ ನೀವು ಉಪಯೋಗ ಮಾಡಬಾರದು. ಮಧ್ಯೆ ಮಧ್ಯೆ ಉಪಯೋಗ ಮಾಡ್ತಾ ಇದ್ರೆ ಅಲ್ಲಿ ಭಗವಂತನ ಶಕ್ತಿ ಪ್ರವಾಹ ಆಗೋದಿಲ್ಲ. ಅವಾಗ ರಾಜಯೋಗ ಮಾಡಬೇಕು ಅಂತ ನಿಮಗೆ ಅನ್ಸೋದಿಲ್ಲ. ಬಾಬಾಟ ಆ ನಿರ್ವಾಣ ಸ್ಥಿತಿ ಎಷ್ಟು ಸಮಯ ಬರ್ತದೆ ನಿಮಗೆ? ನೀವು ಕಾಮೆಂಟ್ರಿ ಹೇಳ್ತಾ ಹೋದ್ರೆ ಇಲ್ಲಿಂದ ಪರಂಧಾಮಕ್ಕೆ ಹೋಗ್ಲಿಕ್ಕೆ ನಿಮ್ಗೆ 1 ಅವರ್ ಆದ್ರೆ ನಿರ್ವಾಣ ಸ್ಥಿತಿ ಹೆಂಗ್ ಬರ್ತದೆ ಹೇಳಿ ನೋಡೋಣ. ನಿರ್ವಾಣ ಸ್ಥಿತಿ ಎಷ್ಟು ಸಮಯದಲ್ಲಿ ಬರಬೇಕು? ಸೆಕೆಂಡ್ 1 ಸೆಕೆಂಡ್. ಬಾಬಾ ಅಂದ ತಕ್ಷಣ ಟಕ್ ಬಂದ್ ಅಷ್ಟೇ. ಬಂದ್ ಆದ ತಕ್ಷಣದಲ್ಲಿ ನಿಮ್ಗೆ ಅನುಭವ ಆಗ್ಬೇಕು ಅಂತಂದ್ರೆ ಈ ಮೊದಲು ಯೋಗದಲ್ಲಿ ಇರಬೇಕು. ಓಕೆನಾ? ಯೋಗದಲ್ಲಿ ಇದ್ದು ಅದರಲ್ಲಿ ವಿಕರ್ಮ ಹೆಚ್ಚಿಗೆ ಇಲ್ಲ ಅಂದ್ರೆ ತಕ್ಷಣದಲ್ಲಿ ಅನುಭವ ಆಗ್ತದೆ. ಒಂದು ವೇಳೆ ಯೋಗ ಮಾಡದೇನೆ 1 ಗಂಟೆ ಆಗಿದೆ, 2 ಗಂಟೆ ಆಗಿದೆ, ಎಲ್ಲೋ ತುಂಬಾ ನಿಮ್ಗೆ ಅಸಫಲತೆ ಆಗಿದೆ, ಚಿಂತೆ ಆಗಿದೆ, ಯೋಚನೆ ಆಗಿದೆ ಅಂತಂದ್ರೆ ಅನುಭವ ಆಗ್ಲಿಕ್ಕೆ ಏನಾಗ್ತದೆ? ಟೈಮ್ ತಗೊಳತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಅನುಭವ ಆಗ್ಲಿ ಆಗದೆ ಹೋಗ್ಲಿ ಮನಸ್ಸನ್ನು ಯಾರಲ್ಲಿ ಇಡಬೇಕು? ಪರಮಾತ್ಮ. ಪರಮಾತ್ಮಲ್ಲಿ ಇಡ್ತಾ ಹೋದಾಗ ಅದು ಕೊಳೆ ಕ್ಲೀನ್ ಆದಾಗ ಆಮೇಲೆ ನಿಮ್ಗೆ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದಕ್ಕಾಗಿ ಪರಂಧಾಮಕ್ಕೆ ಹೋದ ತಕ್ಷಣ ಬಾಬಾ ಹೇಳ್ತಾರೆ ನಿರ್ವಾಣ ಧಾಮ. ಅಲ್ಲಿ ಯಾವುದೇ ರೀತಿ ಮಾತುಕತೆ, ದೃಶ್ಯಾವಳಿ, ಬಣ್ಣ, ಕಲರ್ ಇರಬಾರ್ದು. ಆತ್ಮೀಯರೇ, ಒಂದು ಸುಂದರವಾದ ಸತ್ಯವಾದ ಪ್ರಶ್ನೆ, ಸ್ಪಷ್ಟವಾಗಿ ಉತ್ತರ ಕೊಡಿ. ಓಕೆ, ಸರಿ. ಪರಂಧಾಮ ರೆಡ್ ಇದೆಯೋ ಇಲ್ವೋ? ಇದೆ. ಶಿವಬಾಬಾ ಬೆಳ್ಳಗೆ ಇದ್ದಾರೋ ಇಲ್ವೋ? ಇದ್ದಾರೆ. ಆತ್ಮ ಬಿಳಿ ಇದೆಯೋ ಇಲ್ವೋ? ಇದೆ. ಇದ್ರೆ ಕಾಣಬೇಕಿತ್ತಲ್ವಾ? ಅನುಭವ ಆಗ್ತದೆ. ಆತ್ಮ ಬೆಳ್ಳಗಿದ್ರೆ ಕಾಣಬೇಕಿತ್ತಲ್ವಾ? ಬೆಳ್ಳಗೆ ಕಾಣತ್ತಾ? ಅನುಭವ ಇಲ್ಲ. ಒಂದು ಈಗ ನೋಡಿ, ಗುಲಾಬಿ ಕೆಂಪಿಗಿದ್ರೆ ಕಾಣತ್ತಲ್ವ ಎಲ್ಲರಿಗೂ? ಆತ್ಮ ಬೆಳ್ಳಗಿದ್ರೆ ಕಾಣಬೇಕಿತ್ತಲ್ವಾ? ಆತ್ಮ ಬಿಳಿ ಇದೆಯೋ ಇಲ್ವೋ? ಬಿಳಿನೇ ಇದೆ. ಹಾ, ಬಿಳಿ ಇದೆ. ಯಾರು ಹೇಳಿದ್ದು ಬಿಳಿ ಇದೆ ಅಂತ? ಬಣ್ಣ ಇಲ್ಲ. ಹಾ, ಯಾವುದೇ ಆಕಾರ ಅದು- ಬಣ್ಣ ಇರೋದಿಲ್ಲ. ಒಂದ್ ಕಡೆ ಬಣ್ಣ ಇಲ್ಲ ಅಂತ ಹೇಳ್ತೀರಾ, ಮತ್ತೆ ಬೆಳ್ಳಗೆ ಅಂತ ಹೇಳ್ತೀರಾ, ಕೆಂಪು ಅಂತ ಹೇಳ್ತೀರಾ. ಏನ್ ಸಮಾಚಾರ? ಸೂಕ್ಷ್ಮವಾಗಿರುತ್ತೆ, ಕಾಣಿಸಲ್ಲ, ಗೊತ್ತಾಗಲ್ಲ. ಏನು ಬಣ್ಣನಾ? ಅಲ್ಲ, ಆತ್ಮ. ಬಣ್ಣ ಅಲ್ಲ, ಆತ್ಮ. ನಾವು ಬಣ್ಣದ ಬಗ್ಗೆ ಮಾತಾಡ್ತಿದ್ದೀವಿ ಇವಾಗ. ಪರಂದ ಅಂದ್ರೆ ಕೆಂಪು ಬಣ್ಣ ಇದೆಯೋ ಇಲ್ವೋ? ಇಲ್ಲ. 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 ಶಿವಬಾಬಾ ಬೆಳ್ಳಗಿದಾರೋ ಇಲ್ವೋ? ಇಲ್ಲ. ಇಲ್ಲ. ಮತ್ತೆ ಇಲ್ಲ ಅಂತ ಜ್ಯೋತಿ. ಹೇಳ್ತೀರಾ, ಮತ್ತೆ ಬಿಳಿ ಒಳಗಡೆ ಯಾಕೆ ಹೋಗ್ತೀರಿ? ಕೇಳಿ, ಮನಸ್ಸನ್ನ ಒಳಗಡೆ ಇಡಲಿಕ್ಕೆ ಅದೊಂದು ಯುಕ್ತಿ ಅಷ್ಟೇನೆ ಬಿಡುತ್ತೆ. ಶಿವಬಾಬಾ ಬೆಳ್ಳಗಿಲ್ಲ. ಏನ್ ಹೇಳಿ? ಮನಸ್ಸೇನಿರ್ಬೇಕು? ಅಲ್ಲಿ ಒಳಗಡೆ ಇರ್ಬೇಕಲ್ಲ. ಎಲ್ಲಿ? ಬಾಬನಲ್ಲಿ.
ಯಾಕಂದ್ರೆ ನಮ್ಗೆ ಏನು ನೋಡ್ತೀವೋ ಅದರಲ್ಲಿ ಮನಸ್ಸನ್ನು ಇಡೋದು ನಮ್ಗೆ ಏನಾಗ್ಬಿಟ್ಟಿದೆ, ಈಸಿ ಆಗ್ಬಿಟ್ಟಿದೆ. ಈಸಿ ಆಗ್ಬಿಟ್ಟಿದೆ. ಯಾವುದೋ ಒಂದು ಫೋಟೋ ಇದ್ರೆ, ಒಂದು ಆಕಾರ ಇದ್ರೆ, 84 ಜನ್ಮದಲ್ಲಿ ಶರೀರದ ಆಧಾರ ಇಟ್ಕೊಂಡ್ಬಿಟ್ಟು ಒಂದೇ ಶಬ್ದ ಇರಬೇಕು, ಒಂದೇ ರುಚಿ ಇರಬೇಕು, ಒಂದೇ ವಾಸನೆ ಇರಬೇಕು, ಒಂದು ದೃಶ್ಯ ಇರಬೇಕು, ಏನಾದ್ರೂ ಒಂದು ಇದ್ರೆ ಅದರ ಮೂಲಕ ನಾವು ಕನೆಕ್ಟ್ ಆಗೋದು ನಮ್ಗೆ ಏನಾಗ್ಬಿಟ್ಟಿದೆ, ಈಸಿ ಆಗಿ. ಅದಕ್ಕಾಗಿ ನಿಮ್ಮ ಮನಸ್ಸು ಅಲ್ಲಿ ಇರಬೇಕು ಹೊಳೋದಕ್ಕೆ ಏನ್ ಹೇಳ್ತಾರೆ, ಕೆಂಪು ಕಿರಣ ಬಿಳಿ ಅಂತ ಹೇಳ್ತಾರೆ ಹೊರತು ಒರಿಜಿನಲಿ ಅಲ್ಲಿ ಶಬ್ದನೂ ಇಲ್ಲ, ಅಲ್ಲಿ ಆಕಾರನೂ ಇಲ್ಲ, ಅಲ್ಲಿ ವಾಸನೆನೂ ಕೂಡ ಇಲ್ಲ. ಅಲ್ಲೇನಿದೆ, ಸಪ್ತಗುಣಗಳು ಅಷ್ಟೇ. ನಮ್ಮ ಮನಸ್ಸಲ್ಲಿರ್ಬೇಕು, ಅಲ್ಲಿಲ್ಲ ಅಂತಂದ್ರೆ ಏನಾಗ್ತದೆ, ಬಿಳಿ 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 ನೋಡಿಲ್ಲ ಅಂದ್ರೆ ಮನಸ್ಸು ಏನಾಗ್ಬಿಡ್ತದೆ, ಬೇರೆ ಕಡೆ ಓಡೋಗ್ತದೆ ಹೇಳೋದಕ್ಕೆ. ಅದನ್ನ ಅಲ್ಲಿ ಇಡೋದಷ್ಟೇ ಬಿಟ್ರೆ ಆತ್ಮೀಯರೇ ಅಲ್ಲಿ ಯಾವುದೇ ಬಣ್ಣ ಇಲ್ಲ. ನೀವು ಬಣ್ಣ ನೋಡ್ತಾ ಇದ್ರೆ ಗಮನ ಬಣ್ಣದ ಕಡೆ ಹೋಗತ್ತೋ, ಬಾಬನ್ ಜೊತೆ ಸುಖದ ಕಡೆ ಹೋಗತ್ತೋ? ಬಣ್ಣದ ಬಣ್ಣದ ಕಡೆ. ಕಡೆ. ಆರಂಭದಲ್ಲಿ ಅನುಭವ ಆಗುವವರೆಗೂ ಬಣ್ಣದ ಕಡೆಗಿರಿ. ಇಲ್ಲಿವರೆಗೆ ಅನುಭವ ಆಗೋದವರೆಗೆ. ಅನುಭವ ಆಗ್ಲಿ ಸ್ಟಾರ್ಟ್ ಆದ್ಮೇಲೆ ಬಣ್ಣದ ಕಡೆಗೆ ಇರಬೇಕು, ಅನುಭವದ ಕಡೆಗೆ ಇರಬೇಕು. ಅನುಭವದ ಅನುಭವದ. ಈಗ ನಾನು ವೈಟ್ ಒಳಗಡೆ ಇದ್ದೇನೆ 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 ಅಂತ ಹೇಳೋದು ಸರಿನೋ ತಪ್ಪೋ? ತಪ್ಪು. ಓಕೆ, ಊರು ಸುತ್ತಾ ಇದೆ ಅಂದಾಗ ಕರ್ಕೊಂಬಂದ್ಬಿಟ್ಟು ಅಲ್ಲಿ ಕುಳಿಸಿ ಅದನ್ನ. ಅದ ಅನುಭವ ಆಗ್ಲಿ ಸ್ಟಾರ್ಟ್ ಆದಾಗ ದಯವಿಟ್ಟು ಬಣ್ಣ, ರೆಡ್ಡು, ಕಿರಣ, ಬಿಂದು ಇದೆಲ್ಲ ಬೇಡ. ಅಂದ್ರೆ ನಮ್ಮ ಮನಸ್ಸನ್ನು ಇದಕ್ಕೆಲ್ಲ ಇಟ್ಟು 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 ಏನಾಗಿದೆ, ನಮ್ಗೆ ಅನುಭವನೇ ಆಗ್ತಾ ಇಲ್ಲ. ಇಲ್ಲೇ ಬಂದಿರೋ ಸಮಸ್ಯೆ ಆತ್ಮೀಯರೇ. ರಾಜಯೋಗ ಅಂದ ತಕ್ಷಣ ಏನಾದ್ರು ಒಂದು ಬೇಕೇ ಬೇಕು ಮನಸ್ಸಿಗೆ. ನಿಮ್ಮ ಮನಸ್ಸಲ್ಲಿ ಏನಾದ್ರು ಒಂದು ಇದೆ ಅಂತಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತ ತಾನೇ ಅರ್ಥ. ನೀವು ಬಣ್ಣ ನೋಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಬಣ್ಣ ನೋಡ್ತಾ ಇದ್ದಾಗ ಅದು ನಿರ್ವಾಣ ಸ್ಥಿತಿ ಹೌದು ಅಲ್ವೋ? ಅಲ್ಲ. ಮಾತಾಡದೆ ಇರಬಹುದು, ನಿಮ್ಮ ಮನಸ್ಸು ನೋಡ್ಲಿಕ್ಕೆ ಮನಸ್ಸು ಉಪಯೋಗ ಮಾಡಿದಿರಲ್ವಾ? ಮಾಡಿದಿರ್ತಾನೆ. ಅದು ನಿರ್ವಾಣ ಸ್ಥಿತಿಯಲ್ಲ. ನಿರ್ವಾಣ ಸ್ಥಿತಿಯ ಪರಿಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾವುದೇ ಶಬ್ದ ಆಗ್ಲಿ, ಮಾತುಕತೆ ಆಗ್ಲಿ, ಆಕಾರ ಆಗ್ಲಿ, ಸ್ಪರ್ಶವಾಗ್ಲಿ, ರುಚಿ ಆಗ್ಲಿ ಇರಕೂಡದು. ಹಾಗಂತ ಮನಸ್ಸನ್ನು ಬಾಬನಲ್ಲಿ ಇಟ್ಟಾಗ ಮುಖ ಎಲ್ಲ ಸ್ವೀಟ್ ಆಗತ್ತೆ. ಅದು ಸಪ್ರೇಟ್, ಅದು ಅನುಭವ. ಓಕೆನಾ? ಅದಕ್ಕಾಗಿ ನಿಮಿತ್ತ ಮತ್ತು ನಿರ್ವಾಣ. ಅಂದ್ರೆ ಮೊದಲು ನಿಮಿತ್ತರಾಗಬೇಕು, ಆಮೇಲೆ ಶಬ್ದದಿಂದ ದೂರವಾಗಬೇಕು. ಅದನ್ನು ನಾವು ಮಾಡ್ತಾ ಮಾಡ್ತಾ ಹೋದಾಗ ಸಂಪೂರ್ಣವಾಗಿ ಮನಸ್ಸು ಯಾರ ಕೈಲಿರ್ತದೆ? ಪರಮಾತ್ಮ. ಅವಾಗ ನಿಮ್ ಕೆಲಸ ಏನು? ಅನುಭವ್ 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 ಅಷ್ಟೇ. ಆವಾಗ ರಾಜಯೋಗ ನಿಮ್ಗೆ ಏನು ಕೊಡುತ್ತೆ? ಖುಷಿಯನ್ನ ಕೊಡುತ್ತೆ. ನಾವು ಮನಸ್ಸು ಬುದ್ಧಿಯನ್ನ ಆ ಸ್ಥಿತಿಯಲ್ಲಿ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಪದೇ ಪದೇ ಏನ್ ಹೇಳ್ಕೊಳ್ತಾ ಇರ್ತೀವಿ ಮೋಹನಣ್ಣ? ನಾನ್ ಪರದ್ನಾಮದ ಇದೇನೆ ಇದೇನೆ ಇದೇನೆ, ಬಿಂದು ಒಳಗಡೆ ಇದೇನೆ ಇದೇನೆ ಇದೇನೆ, ಕಿರಣ್ ನೋಡ್ತಾ ಇದೆ. ಈಗ ನೋಡೋದಲ್ಲೇ ಬ್ಯುಸಿ ಆಗ್ಬಿಟ್ರೆ ಬಾಬನ ಸುಖದ ಅನುಭವ ಮಾಡೋದೇ ಅವಾಗ. ಇಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ. ಸರಿ, ಸ್ಥೂಲವತಂದಿಂದ ಮುಂದಕ್ಕೆ ಹೋಗಿದ್ದೀರಿ, ಸೂಕ್ಷ್ಮವತಂದಲ್ಲಿ ಮುಂದೆ ಹೋಗಿದ್ದೀರಿ, ಪರಂಧಾಮಕ್ಕೆ ಹೋದಾಗ್ಲೂ ಕೂಡ ಭಗವಂತ ಹೇಳ್ತಾ ಇರುವಂತ ರೀತಿಯಲ್ಲಿ ನಾವು ಮುಂದಿನ ಹಂತಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಇದು ಒಂದು ಹಂತ, ಹೌದು ಒಪ್ಕೊಳ್ಳೋಣ. ಅದರ ಮುಂದಿನ ಹಂತಕ್ಕೆ ಹೋಗಿಯಲ್ಲ. ಪ್ಯಾಕೆಟ್ ಕಟ್ ಮಾಡಿದಿರಿ ಸರಿ, ಪಾತ್ರೆಯಲ್ಲಿ ಹಾಕಿದಿರಿ ಸರಿ, ಒಲೆ ಮೇಲೆ ಇಡಬೇಕಲ್ಲ, ಇಟ್ಟ ಮೇಲೆ ನಿರಂತರವಾಗಿ ಇಡಬೇಕಲ್ವಾ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಒಂದು ಹಾಲು ಬೆಂಕಿ ಮೇಲೆ ಇದ್ದಾಗ ಹಾಲಿಗೆ ಏನು ಅನುಭವ ಆಗ್ತದೆ? ಬಿಸಿ ಆಗ್ತದೆ. ಬಿಸಿ ಅನುಭವ ಅಷ್ಟೇ ತಾನೇ ಆಗ್ತದೆ. ಹಾಗೆ ಬಾಬಾನಲ್ಲಿದ್ದಾಗ ನಿಮ್ಗೆ ಏನು ಅನುಭವ ಆಗ್ಬೇಕು? ಪ್ರಶ್ನೆ, ಹಾಲಿಗೆ ಏನು ಅನುಭವ ಆಗ್ತಾ ಇದೆ? ಬಿಸಿ ಅನುಭವ. ಸರಿ, ಹಾಲು ಯಾವ್ದಲ್ಲಿದೆ? ಪಾತ್ರೆಯಲ್ಲಿರೋದು ಗುಣದ ಅನುಭವ ಹಾಲಿಗೆ ಆಗತ್ತಾ? ಆವಾಗ ಆಗಲ್ಲ. ಸರಿ, ಆವಾಗ ಹಾಲಿಗೆ ಬಿಸಿ ಅನುಭವ ಆಗ್ತಾ ಇದೆಯಲ್ಲ, ಬೆಂಕಿ ಕಾಣ್ತಾ ಇದೆಯಾ? ಇಲ್ಲ. ಇಲ್ಲ. ಸರಿ, ಹಾಲು ಬೆಂಕಿ ಅನುಭವ ಆದಾಗ ಆ ಹಾಲು ಹಳದಿ ಆಗತ್ತಾ? ಇಲ್ಲ. ಯಾಕಾಗಲ್ಲ? ಬೆಂಕಿ ಹಳದಿದೆ ತಾನೆ? ಬೆಂಕಿ ಹಳದಿದೆ ತಾನೆ? ಇದೆ. ಬೆಂಕಿಯ ಗುಣ ಹಾಲಲ್ಲಿ ಬಂದಾಗ ಹಾಲು ಹಳದಿ ಆಗ್ಬೇಕಲ್ವಾ? ಆಗಲ್ಲ ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಇಲ್ಲಿ ಬೆಂಕಿ ಮೂಲ ಹಳದಿನೋ ಮೂಲ ಬಿಸಿನೋ? ಬಿಸಿ. ಬಿಸಿ. ಬಿಸಿ ತಾನೆ? ಹಾಗೆ ಇಲ್ಲಿ ನಮ್ಗೆ ಏನಾಗ್ಬೇಕು? ಬಿಸಿ. ಗುಣಗಳ ಅನುಭವ ಮಾತ್ರ. ಅದಕ್ಕಾಗಿ ನಿಮ್ಮ ಮನಸ್ಸು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ.
ಅದಕ್ಕೆ ನಿಮಿತ್ತನಾಗಬೇಕು. ಬರೋದಲ್ಲೂ ಅನುಭವ, ಹೋಗೋದಲ್ಲೂ ಅನುಭವ. ನಾವೇನ್ ಮಾಡ್ತೀವಿ, ಬರೋದಲ್ಲೂ ಕಿರಣ, ಹೋಗೋದಲ್ಲೂ ಕಿರಣ. ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ. ಇಲ್ಲಿ ತಪ್ತಾ ಇದ್ದೀನಿ, ಸರಿ ಮಾಡಿ ಸರಿ ಮಾಡಿ ಸರಿ ಮಾಡಿ. ಓಕೆ, ಊರು ಸುತ್ತಾ ಇದ್ದಾಗ ಬಿಂದು ಬಿಂದು ಅಂತ ಒಳಗಡೆ ನೀವೇ ಹೇಳ್ತೀರಲ್ಲ ಅಣ್ಣವ್ರೆ, ಪರಂಧಾಮಕ್ಕೆ ಹೋಗಿ ಬಿಂದು ಅಂತ ಹೋಗಿ ಬಿಂದು ಒಳಗಡೆ ಕೂತ್ಕೊಳ್ಳಿ, ವೈಟ್ ಲೈಟ್ ನೋಡಿ ಅಂತ ನೀವೇ ಹೇಳ್ತೀರಾ. ಮತ್ತೆ ಇವಾಗ ಅನುಭವ ಅಂತ ಹೇಳ್ತಾ ಏನ್ ಮಾಡ್ಬೇಕು ನಾವು ಅಲ್ವಾ? ಬೆಂಕಿ ಬಿಸಿ ಟ್ರಾನ್ಸ್ಫರ್ ಆಗುವವರೆಗೂ ಕೂಡ ಹಾಲಿಗೆ ತಂಪಿನ ಅನುಭವನೇ ಆಗ್ತದೆ, ಪಾತ್ರೆಯಲ್ಲಿರೋದು ಅನುಭವ ಆಗ್ತದೆ. ಒಂದ್ಸಲ ಬೆಂಕಿ ಶಕ್ತಿ ಜಾಸ್ತಿ ಆದಾಗ ಏನಾಗ್ತದೆ, ಬೆಂಕಿಯ ಗುಣದ ಜೊತೆಗೆ ಹಾಲು ಏನಾಗ್ತದೆ, ಕನೆಕ್ಟ್ ಆಗುತ್ತೆ. ಸರಿ, ಅದಕ್ಕಾಗಿ ಪುರುಷಾರ್ಥದಲ್ಲಿ, ಸಾಧನೆಯಲ್ಲಿ, ಸೇವೆಯಲ್ಲಿ ನಾವೇನಾಗ್ಬೇಕು, ಮೊದಲನೇದು ನಿಮಿತ್ತ, ಎರಡನೇದು ನಿರ್ವಾಣ. ಲಾಸ್ಟ್ ಪ್ರಶ್ನೆ, ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ನಾನು ಅಂತ ಇರಬೇಕು ಇರಬಾರ್ದು? ಇರಬಾರ್ದು. ಸರಿ, ಈಶ್ವರಿ ಸೇವೆ ಮಾಡ್ಲಿಕ್ಕೆ ನಾನು ಮಾತಾಡ್ಬೇಕು ಮಾತಾಡಬಾರ್ದು? ಮಾತಾಡಬಾರ್ದು. ಜ್ಞಾನ ಹೇಳ್ಬೇಕಾದ್ರೆ ಮಾತಾಡಬೇಕು. ಆ ಮಾತಾಡ್ಬೇಕು. ನೀವು ಮಾತಾಡ್ಬೇಕು, ಬಾಬಾ ಮಾತಾಡ್ಬೇಕು? ಬಾಬಾ ಮಾತಾಡಬೇಕು. ನೀವ್ ಯಾಕೆ ಮಾತಾಡ್ಬೇಕು? ನೀವ್ ಕೇಳ್ಬೇಕಷ್ಟೇ, ನೀವ್ ಮಾತಾಡಬಾರ್ದು. ಯಾರು ಮಾತಾಡ್ಬೇಕು? ನಾವು ಕೇಳಬೇಕು. ಬೇರೆಯವ್ರ ಜ್ಞಾನ ಹೇಳಬೇಕಾದ್ರೂ ನೀವು ಕೇಳಬೇಕು, ನಿಮ್ಮ ಮೂಲಕ ಬಾಬಾ ಜ್ಞಾನ ಹೇಳಬೇಕಾದ್ರೂ ನೀವು ಕೇಳಬೇಕು. ಅರ್ಥ ಆಯ್ತಾ? ಬೇರೆಯವ್ರ ಜ್ಞಾನ ಹೇಳಬೇಕಾದ್ರೂ ನಾವು ಕೇಳಬೇಕು, ನಮ್ಮ ಮೂಲಕ ಬಾಬಾ ಜ್ಞಾನ ಹೇಳಬೇಕಾದ್ರೂ ನಾವೇನ್ ಮಾಡ್ಬೇಕು, ಕೇಳುವಂತವ್ರಾಗ್ಬೇಕು. ಅಂತ ಮೊದಲು ನಿಮ್ದು ನಿರ್ವಾಣ ಸ್ಥಿತಿ ಬರಬೇಕು. ಯೋಗ ಮಾಡಿ 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 ಬಾಬನಿಗೆ ಸಮರ್ಪಣೆ ಮಾಡಿದಾಗ ಗೊತ್ತಾಗತ್ತೆ ನೀವು ಮಾತಾಡ್ತಾ ಇಲ್ಲ. ಯಾರು ಮಾತಾಡ್ತಿದ್ದಾರೆ? ಬಾಬಾ ಬಾಬಾ ಮಾತಾಡಿ. ಮಾತಾಡ. ಇನ್ನೊಂದು ಸತ್ಯ ಹೇಳ ಆತ್ಮೀಯರೇ, ಜ್ಞಾನ ಹೇಳಬೇಕಾದ್ರಲ್ಲ, ಸ್ಥೂಲ ಕರ್ಮ ಮಾಡ್ಬೇಕಾದ್ರೂ ನೀವು ಮಾತಾಡೋ ಅವಶ್ಯಕತೆನೇ ಇರೋದಿಲ್ಲ. ಏನ್ ಹೇಳಿ? ಸ್ಥೂಲ ಕರ್ಮ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೂ ಕೂಡ ಬಾಬಾ ತಿಂತಾ ಇದ್ದಾರೆ, ಆರಾಮಾಗಿ ನೀವು ರುಚಿ ನೋಡ್ತಾ ಕೂತ್ಕೊಳ್ಳಿ ಅಷ್ಟೇ. ಬಾಬನ ಸುಖದ ಅನುಭವ ಮಾಡ್ತಾ ಹೋಗಿ. ಮೊದಲು ರಾಜಯೋಗದಲ್ಲಿ ಆ ನಿರ್ವಾಣ ಸ್ಥಿತಿಯನ್ನು ಧಾರಣೆ ಮಾಡಿ, ಜ್ಞಾನ ಹೇಳಬೇಕಾದ ಅಪ್ಲಿಕೇಶನ್ ಮಾಡಿ, ಮುಂದೆ ಕರ್ಮ ಮಾಡ್ತಾ ಇರ್ಬೇಕಾದ್ರೂ ನಮ್ಮ ಮನಸ್ಸು ಹೇಗಿರ್ತದೆ, ಶಾಂತ. ಅದಕ್ಕೆ ಸಾಧನೆ ಬೇಕು. ಒಂದು ಯೋಗದಲ್ಲಿದ್ದಾಗ ಅದನ್ನು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗಿ. ಅದಕ್ಕಾಗಿ ಕರ್ಮ ಮಾಡ್ತಾ ಇರಬೇಕಾದ್ರೂ ಕೂಡ ನಿರ್ವಾಣ ಧಾಮ ಸ್ಥಿತಿಲಿ ನಾವಿಲ್ಲಿಗೆ ಸಾಧ್ಯ. ಓಕೆನಾ? ನಾವು ಊಟ ಮಾಡ್ಬೇಕು, ಊಟ ಮಾಡ್ತಿದ್ದೇನೆ ಹೇಳ್ತಾ ಇರ್ಬೇಕಾ? ಇಲ್ಲ. ಬಾಯಿ ಮುಚ್ಕೊಂಡು ಬಾಬನ್ ಜೊತೆ ಕನೆಕ್ಷನ್ ಇಟ್ಕೊಂಡು ಊಟ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ನಾವು ಊಟ ಮಾಡೋದು ಬಿಟ್ಬಿಟ್ಟು ಮನಸ್ಸಲ್ಲಿ ಏನ್ ಮಾಡ್ತಿರ್ತೀವಿ? ಊರ್ ಸುತ್ತದವರೆಲ್ಲ ಮಾತಾಡ, ನಿನ್ನೆದು ನಾಳೆದು ಹಾಗೆ ಹೀಗೆ, ನಾಳೆ ಏನ್ ಮಾಡ್ಬೋದು ಇದನ್ನ ಯೋಚನೆ ಮಾಡ್ತಾ ಇರ್ತೀವಿ ತಾನೇ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಯಾವುದೇ ಮಾತುಕತೆ ಬೇಡ. ಏನ್ ಊಟ ಮಾಡ್ತೀವಿ ಅದ ಕಡೆ ಗಮನ ಕೊಡಿ, ರುಚಿ ನೋಡಿ ಸಾಕು. ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಮಾಡಬೇಕು, ಗಮನ ಕೊಡಬೇಕು. ಓಕೆನಾ? ಇದನ್ನ ಪ್ರಾಕ್ಟೀಸ್ ಮಾಡಿ. ನಿಮಿತ್ತ ಮತ್ತು ನಿರ್ವಾಣ. ಓಕೆ, ಓಂ ಶಾಂತಿ.